जन्माद्यत्रयतोन्वयादितरतश्चार्थेष्वभिज्ञस्वराट् तेने ब्रह्महृदाययादिकवये मुख्यं तियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि आचार्यपवनोऽस्माकम् आचार्याणी च भारती देवो नारायणश्रीशः देवी मङ्गलदेवता यत्त्वानुभावमखिलश्रुतिसारमेकम् अध्यात्मदीपमतितितीर्षतान्तमोऽन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् आते आसेतो रातुषाराद्रेः योदिशो जितवान्मुहुः सत्यध्यानगुरुत्वातु यतीन्द्रैरपि पूजितः अनवद्यात्मचारित्रं वादिखद्योतभास्करं विद्यामान्यगुरुं वन्दे विद्याविद्योतभास्वरम् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौन्यायसुधारतान् तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् स्वस्तस्तु सतां पठेत तन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते श्रीमद्भागवते तृतीयस्कन्धे अद्यकथाप्रारम्भे किञ्चित् पूर्वप्रमेयानुवादः। ಶುಕಾಚಾರ್ಯರು ಎರಡನೇ ಸ್ಕಂಧದಿಂದ ಪರೀಕ್ಷಿತ್ ಮಹಾರಾಜನಿಗೆ ಈ ದಿವ್ಯವಾದ ಭಾಗವತವನ್ನು ಉಪದೇಶ ಮಾಡುತ್ತಾ ವಿದುರ ಮೈತ್ರೇಯ ಸಂವಾದ ರೂಪವಾಗಿಯೂ ಕೂಡ ವಿಸ್ತಾರವಾಗಿ ಹರಿಮಹಿಮೆ ವರ್ಣನೆ ಮಾಡಿದ್ದಾರಪ್ಪ, ವರ್ಣಿಸಲ್ಪಟ್ಟಿದೆ. ಇಲ್ಲಿ ವಿದುರರಿಗೆ ಮಂತ್ರಿಗಳು ಹಸ್ತಿನಾವತಿಗೆ ಭಾಗವತ ಕೇಳಲಿಕ್ಕೆ ಅವರಿಗೆ ಪುರುಸುತ್ತಿಲ್ಲಿಂದ ಈ ಒಳಗೆ ಹೊರಗು ಎರಡೂ ಕಡೆಯಿಂದ ಒಂದು ರೀತಿ ಕುರುಡಾದ ಧೃತರಾಷ್ಟ್ರನಿಗೆ ತನ್ನ ಕರ್ತವ್ಯ ಬುದ್ಧಿಯಿಂದ ಕರುಣೆಯಿಂದ ವಿದುರರು ತ್ಯಜ ಆಶು ಏನಂ ಕುಲ ಕೌಶಲಾಯ, ನಿನ್ನ ಮಗ ರಿಪೇರಿ ಆಗುವವನಲ್ಲ, ಬಹಳ ನೀಚ ಅವನು ಒಬ್ಬನ್ ಬಿಟ್ಟರೆ ನೀನು ಮಿಕ್ಕ ಮಕ್ಕಳು ಎಲ್ಲ ಸುಖವಾಗಿರ್ತೀರಿ, ಅವನನ್ನು ಹಾಗೇ ಗಂಟಾಕೊಂಡಿ ಅಂದರೆ ಸರ್ವನಾಶ ಆಗಿಬಿಡುತ್ತದೆ, ನೀನು ಬಿಟ್ಬಿಟ್ರೆ ಚೆನ್ನಾಗಿರುತ್ತಪ್ಪ, ಅವನನ್ನು ಬಿಟ್ಬಿಡು, ನೀನು ಅವನನ್ನು ಪೋಷಣೆ ಮಾಡ್ತಾ ಇದ್ದೀನಿ. ಪುಷ್ಣಾಸಿ ಕೃಷ್ಣಾದ್ ವಿಮುಖ ಗತಶ್ರೀಹಿ ತ್ಯಜ ಆಶು, ಬೇಗ ಬಿಡು ಅಂದ. ಈಗ ಬೇಗ ಒಳ್ಳೇದು ಕೆಲಸ ಮಾಡಬೇಕು, ಕೆಟ್ಟದ್ದನ್ನು ಅಷ್ಟೇ ಬೇಗ ಬಿಡಬೇಕು. ಪುಷ್ಣಾಸಿ ಕೃಷ್ಣಾದ್ ವಿಮುಖ, ಕೃಷ್ಣಗೆ ಬೆನ್ನು ಹಾಕಿ ಬಿಟ್ಟಿದ್ದಿ ನೀನು ಕೂಡ ಅಷ್ಟೇ. ನೀನು ಹಾಗಲ್ಲ, ನಿನ್ನ ಮಗ ಅಂತೂ ಪರಮಾತ್ಮನ ವಿರುದ್ಧವಾಗೇ ನಡೆದುಕೊಳ್ತಾ ಇದ್ದಾನಡಿ, ಯಾಕೆ ಬಿಡಬೇಕು? ಕುಲಕೌಶಲಾಯ ತ್ಯಜ ಆಶು ಏನಂ, ನಿನ್ನ ತಮ್ಮನ ಮಕ್ಕಳು ನಿನ್ನನ್ನು ತಂದೆ ಅಂತ ಕಾಣ್ತಾರೆ, ಹಾಗೆಯೇ ಗೌರವದಿಂದ ಕಾಣ್ತಾರೆ. ನೀನು ಹಡದ ಮಕ್ಕಳು ನಿನ್ನ ವಿರೋಧವನ್ನೇ, ಧರ್ಮ ವಿರೋಧವನ್ನೇ ಮಾಡ್ತಾ ತಾವು ಹಾಳಾಗಿ ಜಗತ್ತನ್ನು ಹಾಳು ಮಾಡ್ತಾ ಇದ್ದಾರೆ. ನೀನು ಹಡದ ಮಕ್ಕಳನ್ನೇ, ಅವಿವೇಕಿಗಳನ್ನು ನಿನ್ನ ಮಕ್ಕಳು ನೀನು ಅನ್ಕೊತಾ ಇದ್ದೆ. ನೀನು ತಂದೆ ಅಲ್ಲ, ಆದರೂ ತಂದೆ ಅನ್ನೋ ಭಾವದಿಂದ ನಿನ್ನ ತಮ್ಮನ ಮಕ್ಕಳು ನೋಡ್ತಾ ಇದ್ರೆ
ನೀನು ಎಂದಾದರೂ ಅವರನ್ನ ಮಕ್ಕಳು ಅಂತ ಟ್ರೀಟ್ ಮಾಡಿದ್ಯಾ? ಇಲ್ಲವೇ? ಅರಗಿನ ಮನೆಯಲ್ಲಿ ಹಾಕಿ ಸುಡಿಸಿ ಎಲ್ಲ ಆಯಿತು, ಎಲ್ಲ ಗೊತ್ತಿದೆ ನಿನಗೆ. ನೂರಾರು ಅನರ್ಥಗಳಾದರೂ ಈಗ ವಿನಾಶದ ಅಂಚಿಗೆ ಬಂದಾಗಲೂ ಎಚ್ಚರಗೊಳ್ಳದೆ ಇದ್ರು ಹೇಗಣ್ಣ ಅಂದಾಗ ಈ 4 ಮಂದಿ ದುಷ್ಟ ಚತುಷ್ಟಯಿಗಳು ಇದನ್ನು ಕೇಳ್ತಾ ಇದ್ದವರು ನುಗ್ಗಿ ಬಂದಿದ್ದಾರಲ್ಲಿ. ಕಯೇನ ಮತ್ರೋಪಜಿಹಾವ ಜಿಹ್ಮಂ ದಾಸ್ಯಾಚ್ಯುತಂ ಯದ್ ಬಲಿನೈವ ಪುಷ್ಟಃ. ಈ ಕುಟಿಲ ವಿದುರ ಇದ್ದಾರಲ್ಲ, ಯಾವಾಗಲೂ ನಮ್ಮ ಪಿಂಡ ತಿಂದು ಪಾಂಡವರ ಹಿತ ಮಾಡ್ತಾ ಇರ್ತಾರಲ್ಲಿ. ಪರಕೃತ್ಯ ಆಸ್ತೆ ನಿರ್ವಾಸ್ಯತ. ಹೊಡೆದು ಹೊರಗೆ ಅಟ್ಟಬಿಡ್ರಿ ಇವರನ್ನ. ಉಸಿರಾಡ್ಕೊಂಡಿರ್ಲಪ್ಪ, ಚಿಕ್ಕಪ್ಪನ ಕೊಂದ ಅಂತ ಅಪಕೀರ್ತಿ ನಂಗ್ಯಾಕೆ? ಶ್ವಸಾನ ಅಂದ್ರೆ ಉಸಿರಾಡ್ಕೊಂಡಿರ್ಲಿ. ಅವ್ರ ಹತ್ರ ಹೋಗ್ಲಿ, ಯಮದೇವರವರು ಅವ್ರ ಹತ್ರ ಹೋಗ್ಲಿಕ್ಕೆ ಯಾರ ಸಾಮರ್ಥ್ಯ? ಅವನಿಗೆ ಬೇಸರ ಆಗಿದ್ದು ದುರ್ಯೋಧನ ಬೈದಿದ್ದಕ್ಕಲ್ಲ, ಅವನು ಹಾಗೇ ಇರಬೇಕು. ಆದರೆ ಈ ಕುರುಡ ಅಣ್ಣ ಹಾಗೆ ಕೂತಿದ್ದಾರಣ್ಣ, ಈಗ ಬೈಬಾರ್ದಪ್ಪ, ನಿನಗೆ ಪೂಜ್ಯನೋ ವಂದ್ಯನೋ ಅಂತ ಹೇಳಲಿಲ್ಲಲ್ಲ. ಬಹಳ ಬೇಸರವಾಗಿ ಧನುದ್ವಾರಿ ನಿಧಾಯ, ಬಿಲ್ಲನ್ನ ಬಾಗಿಲಲ್ಲೇ ಇಟ್ಟು ಪಾಂಡವರ ಪಕ್ಷದಲ್ಲಿ ಯುದ್ಧಕ್ಕೆ ಹೋಗ್ತಾ ಇಲ್ಲ ನಾನು ಅಂತ ಹೇಳಿ ತೀರ್ಥಯಾತ್ರೆಯನ್ನು ಮಾಡುತ್ತಾ ಅವಧೂತ ರೂಪದಿಂದ ಒಂದು ರೀತಿ ಅವಧೂತನಂತೆ ತೆರಳಿ ಬಿಟ್ಟಿದ್ದಾರಲ್ಲಿ. ಈ ಯಮುನಾ ತೀರದಲ್ಲಿ ಉದ್ಧವರ ಭೇಟಿಯಾಗಿದೆ. ಭಾಗವತೋತ್ತಮರು ವಿದುರನೂ ಕೂಡ ದ್ವಾರಕೆಯ ಅಳಿಯ, ವಸುದೇವನ ತಂಗಿಯ ಮಗನೇ, ಶೂರಸೇನ ಮಹಾರಾಜರ ಶೂದ್ರ ಹೆಂಡತಿಯಲ್ಲಿ ಹುಟ್ಟಿದ ಹೆಣ್ಣನ್ನ ವಿದುರನು ಕೊಟ್ಟಿದ್ದಾರೆ. ಪರಸ್ಪರ ಸಾಕಷ್ಟು ಹರಿವಾರ್ತಗಳನ್ನ ಮಾತಾಡಿದ್ದಾರಲ್ಲಿ. ಎಷ್ಟು ಮಾತಾಡಿದ್ರೂ ತೃಪ್ತಿ ಇಲ್ಲ, ನಿದ್ರೆ ಬಂದುಬಿಟ್ಟಿದೆ. ಎಷ್ಟೋ ಮಾತಾಡಿದ್ವಿ, ಬಹಳ ಮಾತು ನಾ ಯಾವುದೂ ಹೇಳಲಿಲ್ಲ. ಒಂದು ಮಾತು ಅಂತಾರಳಿ, ಈ ಭಗವಂತ ಯದುವಂಶದಲ್ಲಿ ಅವತಾರ ಮಾಡಿದ್ದಾನೆ, ಅವನು ನಮ್ಮನ್ನು ದಾಟಿಸಿ ಬಿಡ್ತಾನೆ. ಹರಿಂ ಮೀನಾ ಇವೋಡುಪಂ. ಮೀನಾ ಅಂದರೆ ಚಂದ್ರ, ದೋಣಿ ಅಂತ ಎರಡೂ ಅರ್ಥ. ಸಮುದ್ರದಲ್ಲಿ ಮೀನುಗಳೆಲ್ಲ ಇರುತ್ತೆ, ಅಲ್ಲಿ ದೋಣಿ ನೋಡಿ ಇದು ಹತ್ತಿದ್ರೆ ದಾಟಿಸತ್ತೆ ಅನ್ನೋ ವಿಚಾರ ಮೀನಿಗೆ ಹೇಗಿರುತ್ತೆ? ಅಲ್ಲೇ ಇರುತ್ತೆ. ಸಂಸಾರ ಸಾಗರದಲ್ಲೇ ಇರುವವರಿಗೆ ದೇವರ ಪಾದ ಪೋತ ಅಂತಾರೆ. ದೇವರ ಪಾದ ಎಂಬ ದೋಣಿಯನ್ನ ಗಟ್ಟಿಯಾಗಿ ಆಶ್ರಯಿಸಿದ್ರೆ ದುಃಖ ಸಾಗರವನ್ನ ದಾಟಿಸಿ ಬಿಡತ್ತೆ ಅಂತ ಯಾರಿಗಾದ್ರೂ ಅನ್ಸುತ್ತ? ಹಾಗೆ ನಡೆದುಕೊಳ್ತಾರ. ಹಾಗೆ ಗತಶ್ರೀಷು ಯದುಶ್ವಹಂ, ಪರಮಾತ್ಮನೇ ಅವತಾರ ಮುಗಿದ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಮೇಲೆ ಯಾವ ಒಂದ ತೇಜಸ್ಸು ಇಲ್ಲದಿರುವ ಸ್ಥಿತಿ ಬಂದು ಹೋಗಿದೆ. ಕಿನ್ನು ನ ಕುಶಲಂ ಬರುಯಾಹ, ಏನು ಕೌಶಲವನ್ನು ಕೇಳ್ತೀವೋ ನಾ ಏನು ಹೇಳಲು ಎಲ್ಲ ಮುಗಿದೋಗಿದೆ. ನಾನೊಬ್ಬ ಭಾಗವತ ಧರ್ಮ ಪ್ರಚಾರಕ್ಕೋಸ್ಕರ ಇನ್ನೂ ಆಗಿಲ್ಲ. 26 ವರ್ಷದ ಮೊದಲು ಇದು ಮೊದಲನೇ ಉಪದೇಶ ಭಾಗವತ ಏಕಾದಶ ಸ್ಕಂದವನ್ನು ಉಪದೇಶ ಮಾಡಿದ್ದು. ಆಮೇಲೆ ಇನ್ನೊಮ್ಮೆ ಉಪದೇಶ ಮಾಡಿದ್ದಾನೆ ಉದ್ಧವರಿಗೆ ಪರಮಾತ್ಮ. ಭಾಗವತ ಧರ್ಮಗಳು ಎಲ್ಲೆಲ್ಲ ಸಿಗೋದಿಲ್ಲ, ಲೈಬ್ರರಿ ಸಿಕ್ಕ ಪುಸ್ತಕ ಇದೆ ನಮ್ಮ ಹತ್ರ, ಅರ್ಥ ಆಗಬೇಕಲ್ಲ ಇದ್ದ ಮಾತ್ರಕ್ಕೆ. 8 ಪುಸ್ತಕ ಇದೆ ಭಾಗವತದ್ದು. 8 ಪುಸ್ತಕ ಇದ್ರು ಅರ್ಥ ಮನಸ್ಸಿಗೆ ಅದು ಹೋಗ್ಲಿಕ್ಕೆ ದೇವರ ಅನುಗ್ರಹ ಬೇಕು, ವೈರಾಗ್ಯ ಬೇಕಲ್ಲಿ. ಯಾವಾಗಲೂ ಇದರಲ್ಲೇ ಮುಳುಗಿದ್ರಲ್ಲ. ಎಷ್ಟು ಹೆಸರು ಎಲ್ಲ ಕಡೆ ಹೋಗ್ತಿದೆ ಆಚಾರ ಹೆಸರು. ಒಬ್ಬರು ಮಹಾಭಾರತ ಕೂತ್ಕೊಂಡು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂದರೆ ಮನುಷ್ಯ ಪ್ರಯತ್ನ ಸಾಧ್ಯವೇ ಇಲ್ಲ. ಅದು ಒಮ್ಮೆ ಪಾರಾಯಣ ಮಾಡ್ಲಿಕ್ಕಾಗಲ್ಲ. ಬರೆದಿಯಾರಿವರು ಕೇಳದೆ ಹೊಟ್ಟೋದ್ರು ಉದ್ಧವರು. ಮತ್ತೆ ಇವನು ಪ್ರಶ್ನೆ ಮಾಡ್ತಾರೆ, ನನ್ನ ಕರ್ತವ್ಯ ನನ್ನ ಬದರಿಕಾಶ್ರಮಕ್ಕೆ ಹೋಗಬೇಕು ಅಂತೆಲ್ಲ ತಲೆಯಲ್ಲಿ ಇಟ್ಕೊಂಡು. ಇಲ್ಲಿ ಬೆಳಗ್ಗೆ ವಿದುರ ನೋಡಿದ್ಯಾ, ನೀನು ಹೋಗ್ಬಿಟ್ಯಾ ಅಂತ ಹೇಳಿ ನಾನು ಬಿಟ್ಟು ಹೊಟ್ಟೋದ್ಯಾ ಅಂತ ದುಃಖಪಟ್ಟಿದ್ದಾರಲ್ಲಿ. ಹೇಳಿದ್ರು, ಹಿಂಗೆ ಭಾಗವತ ಧರ್ಮಗಳು ಬೇಕಾ? ಹರಿದ್ವಾರದಲ್ಲಿ ಮೈತ್ರೇಯರಿದ್ದಾರೆ, ಅವರಿಂದ ಕೇಳು ಅಂತ. ಮೈತ್ರೇಯರ ಬಳಿಗೆ ಈ ಪುಣ್ಯಾತ್ಮ ವಿದುರರು ಬಂದು
ಸಾಷ್ಟಾಂಗ ನಮಸ್ಕಾರ ಮಾಡಿ ಋಷಭಕುರೂಢಾಂ ಮೈತ್ರೇಯಂ ಆಸೀನಂ ಅಗಾಧಬೋಧಂ ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನತೈ ಸುಖಂ ವಾನ್ಯದ ಉಪಾರಮಂಬ ವಿಂದೇತ ಭೂಯ ತತಯೇವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೆಯಂತಹ. ಪ್ರತಿಯೊಬ್ಬ ಪ್ರಾಣಿ ಒಂದು ಇನ್ಸೆಕ್ಟಿಂದ ಹಿಡಿದು ಏನೇ ಕ್ರಿಯೆ ಮಾಡಿದ್ರು ಸುಖವನ್ನ ಉದ್ದೇಶಿಸಿಕೊಂಡೇ ಮಾಡೋದು. ಯಾಕೆ ಸುಮ್ಮನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಹುಚ್ಚ ಅಂತ ಅರ್ಥ. ಸುಖಾಯ ಕರ್ಮಾಣಿ ನತೈ ಸುಖಂ, ಉದ್ದೇಶ ಸುಖ ಸಿಕ್ಕಿತ ಹೋಗ್ಕೊಳ್ಳಿ. ಉಪಾರಮಂಬ ಅನ್ಯ ದುಃಖ ಆದರೂ ಶಾಂತವಾಯ್ತಾ, ದುಃಖ ಕಡಿಮೆ ಆಗಲಿಲ್ಲ, ಹೆಚ್ಚಾಯಿತು. ಸುಖ ಬಂತ ಅಂದರೆ ಇದ್ದು ಸುಖ ಕಡಿಮೆ ಆಯಿತು. ಸಂಸಾರದಲ್ಲಿ ಹೀಗಿದ್ದ ಮೇಲೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಜನಸ್ಯ ಕೃಷ್ಣಾಭಿಮುಖಸ್ಯ, ಸರ್ವರನ್ನ ಆಕರ್ಷಿಸುವ ಸುಖರೂಪನಾದ ಜ್ಞಾನರೂಪನಾದ ಪರಮ ಸ್ವತಂತ್ರನಾದ ಕೃಷ್ಣನಿಗೆ ಬೆನ್ನು ಹಾಕಿ ಬದುಕಿದ್ದಕ್ಕೆ ಸುಖ ಸಿಗ್ತಾ ಇಲ್ಲ. ಇನ್ನೊಂದು ಏನ್ ಮಾಡ್ತಾರೆ, ಅಧರ್ಮ ಹೆಚ್ಚು ಮಾಡ್ತಾನೇ ಇರ್ತಾರೆ. ಮಾಡಬಾರದೆಲ್ಲ ಅಲ್ಲಿ ಜನಸ್ಸ ಕೃಷ್ಣಾದ್ಮುಖಸ್ಥ ದೈವ ಅಧರ್ಮಶೀಲಸ್ಯ, ಅಧರ್ಮ ಅವರ ಸ್ವಭಾವ ಬೇರೆ. ಅದರದ್ದು ಅಧರ್ಮ ಮಾಡೋದು ಮಾಡಲೇಬೇಕ್ರಿ. ಈಗ ಯಾರನ್ನೇ ಕೇಳಿದ್ರು ಕೂಡ ಅನಿವಾರ್ಯ, ಇನ್ವರ್ಟಿಬಲ್ ಅಂತಾರೆ. ಆದರೆ ಮುಕ್ತಿಯೋಗ್ಯರೇ ಆದ ಇಂತಹ ಜನಗಳನ್ನ ಉದ್ಧಾರ ಮಾಡಬೇಕು ಅಂತ ಹೇಳಿ ದೊಡ್ಡವರೆಲ್ಲ ಭೂಮಿ ಮೇಲೆ ಇನ್ನೂ ಇರ್ತಾರೆ. ಸರ್ವಜ್ಞಾಚಾರ್ಯ ಏನು ಬೇಕಾಗಿದೆ, ಹೋಗೋದು ಮತ್ತೆ ಕೊಟ್ಟು ಕಳಿಸಿದ್ರು. ನಾರಾಯಣ ದೇವರು, ವೀರವ್ಯಾಸ ದೇವರು ಏನು ಮಾಡಬೇಕಾಗಿರೋದು. ರಾಯರು ಬಂದರು, ಅನೇಕ ಅಪರೋಕ್ಷ ದಾಸ ಸಾಹಿತ್ಯ ಬಂತು. ಈ ಒಂದು 800 ವರ್ಷದ ಸ್ಪ್ಯಾನಲ್ಲಿ ಇಂಥ ಒಂದು ಬಲಿಷ್ಠವಾದ ಸಾಹಿತ್ಯ ಎಲ್ಲೂ ಇಲ್ಲ. ಅದ್ಭುತ. ಅದು ಗೌರ್ಮೆಂಟೇ ಪ್ರಿಂಟ್ ಮಾಡಿಬಿಡ್ತು. ವಚನ ಸಾಹಿತ್ಯಗಳು ಮಾಡಿ ಮಾಡಿ ಸಾಕಾಗಿ 60 ಪುಸ್ತಕ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಿಮಿತ್ತ ಮಾಡಿ ಪ್ರಿಂಟ್ ಮಾಡಿದೆ. ಅಲ್ಲಿ ಅದು ಏನು 1,00,000ದ ಒಂದು ಭಾಗ ಅನ್ಬೋದು. ಪುರಂದರದಾಸರು ಮಾಡಿದ್ದೆ ಪದ ಕೊರತೆ 5 ಲಕ್ಷ ಸೂಳಾದಿ ಪೇಡುತ್ತ ಅಂತಾರೆ ವಿಜಯದಾಸರು. ಅದರೊಂದು 10,000 ಸಿಗಂತ. ಅದೇ ಮ್ಯಾಕ್ಸಿಮಮ್ 1,90,000 ಅಂದ್ರೆ ಈಗ ನಮ್ಗಿರೋದು ಅಂದ್ರೆ ಎಷ್ಟು ಅಲ್ಪ ಅಲ್ವಾ. ಏನಿಲ್ಲ ಸ್ವಾಮಿ, ಎಲ್ರಿಗೂ ಕೂಡ ಸುಖದ ಅಪೇಕ್ಷೆ ಇದೆ, ಪ್ರವೃತ್ತಿ ಮಾತ್ರ ದುಃಖದ ಕಡೆಗೆ ಇದೆ. ಎಲ್ಲರ ಬಗ್ಗೆ ನಾವು ವಿಚಾರ ಮಾಡಲ್ಲ. ತಾನ್ ಶೋಚಾನ್ ಅವಿದೋ ಅನುಶೋಚೆ. ಶೋಚರು ಯೋಗ್ಯರೇ ಪಾಪ, ಒಡನಾಟ ಸರಿಯಾಗಿದ್ದೆ ಹಾಳಾಗಿ ಹೋಗ್ತಾ ಇದ್ದಾರಲ್ಲಿ. ಅದಕ್ಕೆ ಒಂದೇ ಉಪಾಯ, ಪರಮಾತ್ಮನ ವಾರ್ತೆಯನ್ನು ಕೇಳಬೇಕು. ಹರೇ ಕಥಾಯಾಮ್ ವಿಮುಖಾನ್. ದೇವ್ರ ವಾರ್ತೆ ಅಂದ್ರೆ ಅಯ್ಯೋ ಕೇಳಿಬಿಟ್ಟಿದೀವ್ರಪ್ಪ. ವಿಮುಖಾನ್ ಅಘೇನ, ಪಾಪ ಎಂಬುದು ನಮ್ಮನ್ನ ಪುಣ್ಯದ ಕಡೆ ಹೊರಟಿದ್ರೆ ಎಳೆದು ಬಿಡುತ್ತೆ. ಪುಣ್ಯ ಮಾಡದೇ ರುಚಿನೇ ಸಿಗೋದಿಲ್ಲ ಇದರಲ್ಲಿ. ಯಾವುದೋ ಒಬ್ಬರು ಮಾತೃಗಯ ಯಾತ್ರೆ ಹೊರಟಿದ್ದೀವಿ ಆಚಾರ್ಯ. ಯಾಕೆ ಈಗ ಹೊರಟಿದ್ರಿ ಅಂದರೆ, ಇದು ಸೀಸನ್ನು ಹೌದು, ಎಲ್ಲೋ ಮನೆ ಎಲ್ಲೋ ಆಯ್ತಂತೆ, ಅಹಮದಾಬಾದಲ್ಲೋ ಎಲ್ಲೋ ಫೈನಲ್ ಅಂತೆ. ಬೆಂಗಳೂರಿಂದ ಟಿಕೆಟ್ ತಗೊಂಡು ಹೇಳೋದು ಮಾತೃಗಯ ಅಂತ, ಕ್ರಿಕೆಟ್ ನೋಡ್ಕೊಂಡ್ಬರ್ಬೇಕು ಅಂತ. ಯಾರೋ ಕ್ರಿಕೆಟ್ ನೋಡಿ ಆನಂದ ಪಟ್ಟು ನಾವು ಧನ್ಯರಾದ್ವಿ ಅಂತ. ಮೂರ್ಖರ ಆಡ್ತಾ ಇದ್ರೆ ಇವ್ರಿಗೆ ಅಲ್ಲೊಂದು ಅಟ್ಯಾಚ್ಮೆಂಟ್ ಇರುತ್ತೆ. ಯಾವುದೋ ಒಂದು ಟೀಮ್ ಇದೆ, ಅದು ಗೆಳ್ಳಿ ಅಂತ. ಇವ್ನಿಗೆ ಏನು ಸಂಬಂಧ ಇದು? ಅಮ್ಯೂಸ್ಮೆಂಟಿಗೆ ಒಂದು ಲಿಮಿಟ್ ಬೇಡವಾ? 24 hours ಅಮ್ಯೂಸ್ಮೆಂಟ್ ಏನ? ಸುಖವೇ ಸುಖವಾ? ಕ್ಷಣೋತಿ ದೇವ, ಅವರ ಆಯುಷ್ಯ ಕಡಿಮೆ ಆಗ್ತಾ ಇರುತ್ತೆ. ಆದಿತ್ಯ ಅಂತ ಕರೀತಾರೆ. ಆದಿತ್ಯ ಅಂತ ಕರೀತಾರೆ ಶ್ರೀಮನ್ನಾರಾಯಣ. ಆದಾಯ ಯಾತಿ, ನಮ್ಮ ಆಯುಷ್ಯವನ್ನ ಕ್ಷಣ ಕ್ಷಣದಲ್ಲಿ ಹೀರಿ ಹೋಗ್ತಾ ಇರ್ತಾರಲ್ಲಿ. ವೃಥ, ಅವ್ರು ಏನು ಬದುಕ್ತು? ವೃಥ ವಾದ ಗತಿ ಸ್ಮೃತಿನ, ವ್ಯರ್ಥವಾಗಿ ವಾದ ಮಾಡೋದು. ಅವ್ರು ಗೆಲ್ತಾರೆ, ಇವ್ರು ಸೋಲ್ತಾರೆ ಅನ್ನೋದು, ವ್ಯರ್ಥವಾಗಿ ಎಲ್ಲೋ ಹೋಗೋದು, ವ್ಯರ್ಥವಾದ ವಿಚಾರವನ್ನ ತಲೆಯಲ್ಲಿ ಕಲೆಕ್ಟ್ ಮಾಡಿಕೊಂಡು ಅದನ್ನ ಮತ್ತೆ ಹೇಳ್ತಾ ಕೂತಿರೋದು. ಯಾವುದೋ ಕ್ರಿಕೆಟ್ದು ಅಥವಾ ಫುಟ್ಬಾಲ್ ಮ್ಯಾಚ್ದು ಅದ್ರ ಬಗ್ಗೆ ವಿಮರ್ಶೆ ಮಾಡಿ ಹೀಗಾಗಿದ್ರೆ ಗೆಲ್ತೀನಿ, ಇದ್ದೋಂಡು ಏನು ಮಾಡ್ತೀನಿ?
ಎಲ್ಲ ಪ್ರೋಗ್ರಾಮ್ ಅಲ್ಲ. ನಿಂಗೆ ಯಾವ ಸಂಬಂಧ ಪುಣ್ಯ ಪಾಪ ಬರುತ್ತದ್ರಿಂದ, ಪುಣ್ಯ ಅಂತೂ ಬರೋದಿಲ್ಲ. ಅಂಥದ್ದು ಬೇಕಾಗಿದೆಯಲ್ಲ, ನೀವು ಹೇಳಿ ನಂಗೆ ಉಪದೇಶ ಮಾಡಿ ಅಂತ ಹೇಳಿದಾಗ ಆ ಸೃಷ್ಟಿಯ ವಿಸ್ತಾರವನ್ನೆಲ್ಲ ನಿರೂಪಣೆ ಮಾಡ್ತಾ ಇದ್ದಾರಲ್ಲಿ. ಸೃಷ್ಟಿ ಮಾಡಲಿಕ್ಕೋಸ್ಕರ ಬ್ರಹ್ಮದೇವರನ್ನ ತಪಸ್ ಮಾಡು ಅಂದರೆ ಚತುರ್ಮುಖ ಬ್ರಹ್ಮದೇವರು ಸಾಕಷ್ಟು ದೀರ್ಘಕಾಲ ತಪಸ್ಸು ಮಾಡಿದ್ದಾರೆ. ದೇವ್ರು ಕಂಡನಂತೆ. ದೇವ್ರು ಕಂಡಾಗ ಜ್ಞಾತೋಸಿ ಮೇದ್ಯ ಸುಚಿರ ನನು ದೇಹ ಭಾಜ ನಜ್ಞಾಯತೆ, ನಿನ್ನ ಜ್ಞಾನವೇ ಬರೋದಿಲ್ಲ ಅಂತಾರೆ. ಎಷ್ಟು ತಪ್ಪು. ದೇವರು ಅಂದ್ರೆ ದೇವ್ರ ಜ್ಞಾನ ಬರದೇ ಇರೋದು ದೇವರು ಅಂತ ಹೇಳೋದಲ್ಲಿ ನಿನ್ನ ಜ್ಞಾನ ಬರೋದಿಲ್ಲ ಅಂತ ಹೇಳೋದು ಇದು ಎಷ್ಟು ತಪ್ಪಲ್ವ. ನಿನ್ನ ಜ್ಞಾನ ನಂಗೆ ಬಂದಿದೆ ನೋಡು, ಕಣ್ಣಿಗೆ ಕಾಣಿಸ್ತಾ ಇದೆಯಲ್ವ ನೀವು. ಮಾಯಾಗುಣ ವ್ಯತಿಕರ ಎದುರು ವಿಭಾಸಿ ನತಪರಂ ಪರಮ. ಈ ಜನಗಳೆಲ್ಲ ಹಸುವೆ, ಬಾಯಾರಿಕೆ, ಕೋಪ, ಕಾಮ ಇದರಿಂದೆಲ್ಲ ತಡಿಲಿಕ್ಕಾಗದೆ ಒದ್ದಾಡ್ತಾ ಇರ್ತಾರಲ್ಲಿ. ಕೆಲಾಮಿಟಿಗಳು, ಶೀತ, ಉಷ್ಣ, ವಾತ, ವರ್ಷ, ಇತರೇತರ ಅಚ್ಚ ನೋಡಿ ಬಹಳ ದುಃಖ ಆಗತ್ತೆ. ಇದರ ಪರಿಹಾರ ಏನು ಸ್ವಾಮಿ? ನನ್ನ ಪೂಜೆ, ನನ್ನ ಸ್ತೋತ್ರ ಕಟ್ಕೊಂಡು ನಿಂಗೇನಾಗಬೇಕಾಗಿದೆ? ನಿಂಗೆ ಯಾಕೆ ಬೇಡ ಯಾರ ಪೂಜೆಯು ನಿಂಗೆ ಅಂತ ಹೇಳಿದ್ರೆ, ಸ್ವಯಂ ಪೂರ್ಣನಾಗಿದ್ದೆ ನಿನ್ನ ಪೂಜೆ ನೀನೇ ಮಾಡಿಸ್ಕೊಂಡ ಮೇಲೆ ನಮ್ಮ ಪೂಜೆ ನಿಂಗೆ ಬೇಕಾ? ನದಿ ಪ್ರಸೀದಸಿ ತಥೋಪಚಿತೋಪಚಾರೇ. ನಮ್ಮಂಥ ಅಲ್ಪರ ಪೂಜೆ ಆಗಲಿ ಒಂದು ಕಡೆ ಇರಲಿ ಸ್ವಾಮಿ. ದೇವತೆಗಳು ಮಾಡುವ ಪೂಜೆಗೆ ಸಾಧನ ಯಾವುದು? ತುಳಸಿ, ಪುಷ್ಪ ಇದರಿಂದ ಮಾಡ್ತಾರಿಲ್ಲ ಅಂತಲ್ಲ. ಅವರು ಮಾಡುವ ಪೂಜೆ ಅಂತ ಹೇಳಿದ್ರೆ ದಯಾ ಅಂತೆ. ದೇವತೆಗಳ ಪೂಜಾ ಸಾಧನ ಅಂದರೆ ಅಸದಲಭ್ಯೈ ಏಕಃ ಸುರಗಣೈ ಹೃದಯ ಬದ್ಧಕಾಮೈ. ಅವರು ನಿನ್ನನ್ನು ಕಟ್ಟಾಕೊಂಡು ಪ್ರೀತಿ, ಜ್ಞಾನ, ದಯ, ಇದು ಅದ್ಭುತ ಸಾಧನೆ. ನಾವು ಯಾವುದೋ ಮಾರ್ಕೆಟ್ ಹೂವು ಅದು ಇದು ಈ ಪೂಜೆ ನಿಂಗೆ ಬೇಕಾ? ನಿಷಿದ್ಧ ಅದು. ಅಂತ ಹೂವನ್ನು ತೊಗೊಂಡು ಪಾಪ ಅವರೇ ಬರೀ ಹೂಮಾನೇ ಬದುಕ್ತಾ ಇರ್ತಾರೆ. ಗಟ್ಟಿಯಾಗಿ ಹೇಳೋ ಹಾಗಿಲ್ಲ, ಅವ್ರ ವ್ಯಾಪಾರ ಇಲ್ಲದೆ ಹೊಟ್ಟೋಗತ್ತೆ. ಯಾರ ಪೂಜೆ ಕಟ್ಕೊಂಡೇನೋ ಸ್ವಾಮಿ, ನನ್ನ ಮನಸ್ಸಿನ ಕ್ಲೇಶ ಆಗ್ತಾ ಇದೆಯಲ್ಲ, ಮುಕ್ತಿ ಯೋಗ್ಯರು ಹಾಳಾಗ್ತಾ ಇದ್ದಾರೆ ಅಂತ. ಗಿರ ಅಪನಯತಾತ್ ಪುರುಷ ಪುರಾಣ ಮನೋವಿಷಾದಂ. ನನ್ನ ಮನಸ್ಸಿನ ವಿಷಾದವನ್ನು ದೂರ ಮಾಡುವಂದಾಗ ದೇವ್ರ ಕೈ ಹಿಡ್ಕೊಂಡ, ಇನ್ನೊಂದು ಸ್ವಲ್ಪ ತಪಸ್ ಮಾಡು, ಸೃಷ್ಟಿ ಸರಿಯಾಗತ್ತೆ. ದೇವರು ಇಷ್ಟು ಹೇಳಿ ಅನುಗ್ರಹ ಮಾಡ್ದ. ಅದರಂತೆ ವಿರಿಂಚೋಪಿ ತಥಾಚಕ್ರೆ ದಿವ್ಯಂ. ಚತುರ್ಮುಖ ಬ್ರಹ್ಮದೇವರು ಕೂಡ 100 ವರ್ಷ ತಪಸ್ಸು ಮಾಡಿ ಸೃಷ್ಟಿ ಮಾಡಿದ್ದಾರಲ್ಲಿ. ಈ ಗುಣಗಳ ಸಾಮ್ಯನೇ ಪ್ರಳಯ, ಗುಣಗಳ ವ್ಯತ್ಯಾಸವೇ ಸೃಷ್ಟಿ. ಮೊದಲು ಅವ್ಯಕ್ತ ತತ್ವವು ಮಹತ್ತತ್ವಕ್ಕೆ ಕಾರಣವಾಗಿ ಉಪಾದಾನ ಕಾರಣವಾಗಿದೆ. ಆ ತತ್ವಕ್ಕೆ ಅಭಿಮಾನಿ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದ್ದಾರೆ. ಅವ್ಯಕ್ತ ತತ್ವದಿಂದ ಅಹಂಕಾರ ತತ್ವ, ಅದಕ್ಕೆ 3 ಮೊದಲು ವೈಕಾರಿಕ, ತೈಜಸ್ಸ, ತಾಮಸ ಅಂತ. ವೈಕಾರಿಕ ಅಹಂಕಾರದಿಂದ ದೇವತೆಗಳು, ತೈಜಸ್ಸ ಅಹಂಕಾರದಿಂದ ಇಂದ್ರಿಯಗಳು, ಅಭಿಮಾನಿಗಳು, ತಾಮಸ ಅಹಂಕಾರದಿಂದ ಪಂಚಭೂತಗಳ ಸೃಷ್ಟಿಯಾಗಿದೆ. ಇದರ ಮೇಲೆ ಅವಿದ್ಯಾ ಪಂಚಪರ್ವಣಿ. ಅವಿದ್ಯಾ ಪಂಚಪರ್ವ ಅಂದ್ರೆ ಏನು ಗೊತ್ತಾ? ಅದು ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ, ದೇವರೇ ಗತಿ. ಕೈ ತೊಳ್ಕೊಂಡ್ರಂತೆ ಇದನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿ. ಮೊದಲು ಗೊತ್ತಿಲ್ಲ, ಆಮೇಲೆ ವಿಪರೀತ ಜ್ಞಾನ, ಅದೇ ಸರಿ ಅಂತ ಆಗ್ರಹ, ಅದರಿಂದ ಆಗುವ ಇಂಪ್ಯಾಕ್ಟ್ಗಳು ನಿರ್ನಾಮ ಆಗ್ಬಿಡ್ತಾರಲ್ಲಿ. ಮೂರ್ಛಾವಸ್ಥೆ ಬರುತ್ತೆ ಅಂತಾರಳೆ ಮಿಥ್ಯಾಜ್ಞಾನದಿಂದ ಆಗುವಂಥದ್ದಲ್ಲಿ. ಹೀಗಿದಾದ ಮೇಲೆ 7ನೇ ಸೃಷ್ಟಿಯನ್ನ ವನಸ್ಪತಿ ಓಷಧಿಲತಾಹ, ಅದು 6 ಬಗೆಯಾದದ್ದು. ಈ ಭೂಮಿಯಲ್ಲೇ ಕೆಲವರು ಇದ್ದು ಕಡ್ಲೆಕಾಯಿ ಇಂಥದ್ದೆಲ್ಲ ಮೇಲೆ ಬಂದು ಕೊಡುವಂಥ ವನಸ್ಪತಿಗಳು ಅಂದರೆ ದೊಡ್ಡ ದೊಡ್ಡ ಹೆಮ್ಮರಗಳು. ಔಷಧಿಗಳು ಅಕ್ಕಿ ಬೇಳೆ ಇಂಥದ್ದೆಲ್ಲ. ಲತಾಹ ಅಂತ ಹೇಳಿದ್ರೆ ಬಳ್ಳಿಗಳು, ಬಿಡುಗಡೆ ಮೊದಲಾದಗಳು. ವನಸ್ಪತಿ ಔಷಧಿ ತ್ವಕ್ಸಾರಾಹ, ಗಳವು, ಬೊಂಬು ಅಂತಾರಲ್ಲ ಒಳಗೆ ಪೊಳ್ಳಲ್ಲಿ.
ದ್ರುಮಾಹ ಹೆಮ್ಮರಗಳು, ಅದರಲ್ಲಿ ವನಸ್ಪತಿ ದ್ರುಮಗಳು ಎರಡೂ ಒಂದೇ ಅಂದರೆ ಒಂದು ಹೂ ಬಿಟ್ಟು ಹಣ್ಣು ಬಿಡುತ್ತೆ, ಕೆಲವು ಹಣ್ಣಿಲ್ಲದೆ ಹೂವು ಇಲ್ಲದೆ ಹೆಮ್ಮರಗಳು ಬೆಳೆಯುತ್ತೆ. ಯಾವ್ದು ನೋಡ್ಬೇಕು ನಿಮ್ಗೆ ಗೊತ್ತು ಅಲ್ವಾ? ಹಲಸಿನ ಹೂ ಅಂತಿಲ್ಲ, ಇದೆಯಾ? ಡೈರೆಕ್ಟ್ ಕಾಯ. ಅದೇ ಅದೇ. ಇದಾದ್ಮೇಲೆ ಸನಕಾದಿಗಳ ಸೃಷ್ಟಿ ಮಾಡಿದ್ರು. ನೀವು ಸೃಷ್ಟಿ ಮಾಡ್ರು ಅಂದ್ರೆ ನಾವು ಸ್ವಾಮಿಗಳು ಆಗ್ತೀವಿ ಅಂದ್ರು. ಸಿಟ್ಟು ಬಂತು, ರುದ್ರದೇವರು ಹುಟ್ಟಿದ್ರು. ನನಗೆ ಹೆಂಡತಿ ಯಾರು, ನನ್ನ ಸ್ಥಾನ ಯಾರು, ನನ್ನ ಅಯ್ಯೋ ಹುಟ್ಟಿದ ಕೂಡಲೇ ಏನೋ ಅಂತ ಹೇಳಿ ನಿನಗೆ 9 ರೂಪಗಳು, ನಿನ್ನ ಹೆಂಡತಿಗೂ 9 ರೂಪವನ್ನು ಕೊಟ್ಟು ಸ್ವೀಕಾರ ಮಾಡು ಅಂತ ಹೇಳಿದ ಮೇಲೆ ಅದರಂತೆ ರುದ್ರದೇವರು ಮಾಡಿ ಸೃಷ್ಟಿ ಮಾಡು ಅಂದರೆ ಯಥಾ ಪ್ರಕಾರ ಭೂತ ಪ್ರೇತ ಪಿಶಾಚಾದಿಗಳು, ನೀ ಸೃಷ್ಟಿ ಮಾಡಿ ಸಾಕು, ಈ ಪ್ರಳಯ ಮಾಡಬೇಕು, ನೀನು ಸೃಷ್ಟಿ ಮಾಡಬೇಡ, ನೀನು ಗೊತ್ತಾಯ್ತಾ? ಮತ್ತಿನ್ನೇನು ಮಾಡಿ ಮುಗಿಟ್ಕೊಂಡು ಕೂತ್ಕೋ, ಅದು ಗೊತ್ತಾಗೋ ಭಂಗಿಲಿರುತ್ತಲ್ಲಿ. ಆಮೇಲೆ ಮರೀಚಿ ಅತ್ರಿ ಮೊದಲಾದವರೆಲ್ಲ ದಶಮಸ್ತತ್ರ ನಾರದ. ಮರೀಚಿ ಋಷಿಗಳ ಮಕ್ಕಳೇ ಕಶ್ಯಪರು. ಕಶ್ಯಪರಿಗೆ 1 2 13 ಮತ್ತು 4 ಛಟ್ಟಸ್ಕಂದರೆಲ್ಲ ಇಷ್ಟು ವಿಸ್ತಾರವಾದ ಪತ್ನಿಯರು. ದಿತಿ ದೊಡ್ಡವಳು, ಅಲ್ಲಿ ಹುಟ್ಟಿದವರೇ 2 ಮಕ್ಕಳು, ಹಿರಣ್ಯಕಶಿಪು ಹಿರಣ್ಯಾಕ್ಷ, ಅವಳಿ ಮಕ್ಕಳಂತೆ. ಅವರ ವಿಸ್ತಾರವನ್ನು ಹೇಳ್ತಾರಲ್ಲಿ. ಈ ಕಶ್ಯಪರು ಅದಿತಿ ದೇವಿಯಲ್ಲಿ ದೇವತೆಗಳನ್ನೆಲ್ಲ ಪಡೆದಿದ್ದಲ್ಲಿ ವಿವಸ್ವಾನೆಂಬ ಸೂರ್ಯ ಅವರ ಮಗ. ವಿವಸ್ವಾನೆಂಬ ಸೂರ್ಯನಿಗೆ ಮುಂದೆ ನವಮಸ್ಕಂದದಲ್ಲಿ ವೈವಸ್ವತನ ಮಗು ಮನು ಹುಡ್ತಾನಲ್ಲಿ. ಒಂದೇ ಕಶ್ಯಪರಿಗೆ 13 ಜನ ಹೆಂಡಂತರು ಅಂತ ಹೇಳಿದಲ್ಲ, ಇನ್ನು 4 ಬೇರೆ ಇದಾರಲ್ಲಿ. ಅದರಲ್ಲಿ ನಾರದರು ಬ್ರಹ್ಮಚಾರಿಗಳಾಗ್ಬಿಟ್ರು, ಮಿಕ್ಕವರೆಲ್ಲ ಮದುವೆ ಆಗಿದ್ದಾರೆ 9 ಮಂದಿಯಲ್ಲಿ. ಶತರೂಪಾದೇವಿ ಸ್ವಯಂಭೂಮನು ದೊಡ್ಡವನಾತ, ಚತುರ್ಮುಖ ಬ್ರಹ್ಮದೇವರ ಮಗ. ಅಲ್ಲಿ ನೀನು ಸೃಷ್ಟಿ ಮಾಡು ಅಂತ ಹೇಳಿದಾಗ ಹರಿವಂಶದಲ್ಲಿ ನಂಗೆ ಬೇಡ, ತಪಸ್ ಮಾಡ್ಕೊಂಡಿರ್ತೀನಿ ಅಂತಾಳೆ. ಅದೆಲ್ಲ ಆಗೋದಿಲ್ಲ, ಸೃಷ್ಟಿ ಮಾಡಲೇಬೇಕು, ನನ್ನ ಇಚ್ಛೆ ಅದು, ಅದೊಂದು ಸೇವೆಯನ್ನು ಮಾಡಬೇಕು ಅಂತ ಹೇಳಿದ ಮೇಲೆ ಪ್ರಿಯವ್ರತ ಉತ್ಥಾನ ಪಾರ ಆಕೂತಿ ದೇವಭೂತಿ ಪ್ರಸೂತಿ ಅಂತ 5 ಜನ ಗಂಡುಮಕ್ಕಳು, 2 ಗಂಡು 3 ಹೆಣ್ಮಕ್ಳಲ್ಲಿ ನಡುಮಗಳು ದೇವಭೂತಿ ದೇವಿಯನ್ನ ಕರ್ದಮರಿಗೆ ಕೊಟ್ಟು ಮದುವೆ ಮಾಡಿದ್ದಾರಲ್ಲಿ. ಮೊದಲು ನೀ ಸೃಷ್ಟಿ ಮಾಡು ಅಂದ್ರೆ ಭೂಮಿನೇ ಇರಲಿಲ್ಲಂತೆ. 2 ಬಾರಿ ತನ್ನ ಕಕ್ಷೆಯಿಂದ ಕಳಚಿ ಬಿದ್ದಿರಿ ಅಂತ ಎಲ್ಲ ಹೇಳುತ್ತೆ ಸ್ಕ್ರಿಪ್ಚರ್ಸ್ ಎಲ್ಲ, ನಮ್ಮ ಶಾಸ್ತ್ರದಲ್ಲೇ ಹೇಳುತ್ತೆ. 2 ಬಾರಿ ಅದನ್ನು ಆದಿವರಾಹ ನೀಲವರಾಹ ರೂಪದಿಂದ ತಂದಿಟ್ಟಿದ್ದೆಲ್ಲ ನಮಗೆ ಗೊತ್ತಿದೆ. ಅಲ್ಲಿ ಶ್ವೇತವರಾಹ ತಿರುಪ್ತಿ ಮೇಲಿದ್ರೆ ಶ್ರೀಮುಂಡಮದಲ್ಲಿ ನೀಲವರಾಹ ಇದೆ. ಪರಮಾತ್ಮ ಅವನನ್ನು ಕೊಂದು ಹಾಕಿ ತಂದಿಡ್ತಾನಲ್ಲಿ. ಭೂಮಿನೇ ಇಲ್ಲ ಅಂತ ಹೇಳಿದಾಗ ವರಾಹ ರೂಪ ನೀಲಾಂಬುದಾಭಶುಭ ಶೀಲಾದ್ರಿ ದೇಹದರ ಖೇಲಾಕೃತೋ ದಧಿಧ್ವನಿ ಶೈಲಾದಿಯುಕ್ತ ನಿಖಿಲೇಲಾ ಕಾಟಾದ್ಯಸುರ ತೂಲಾಟವೀದ ಗೋಲಾಕೃತಿ ಅಂತಾರೆ. ಗೋಲ ಅಂದ್ರೆ ಹಂದಿ. ಅವನಿಗೆ ಯಾವ ಸಕ್ಕರೆ ಪಾಕಕ್ಕೆ ಯಾವ ಶೇಪ್ ಇದ್ರೇನು, ಎಲ್ಲ ಕಡೆ ಸಿಹಿ ಅಲ್ವಾ, ಎಲ್ಲವೂ ಜ್ಞಾನಪೂರ್ಣ ಆನಂದಪೂರ್ಣವಾದ ರೂಪದಿಂದ ಅವರು ಸಂಹಾರ ಮಾಡಿ ಇಟ್ಟ. ಕಶ್ಯಪರಿಗೆ ಇಂಥ ಮಕ್ಕಳು ಹುಟ್ಟಿದ್ರಲ್ಲ, ಈ ಅಯೋಗ್ಯ ಮಕ್ಕಳು, ಹಿರಣ್ಯಾಕ್ಷ ಹಿರಣ್ಯಕಶಿಪು, ಒಳ್ಳೆ ಋಷಿಗಳು. ಏನು ಕಾರಣ ಅಂದರೆ ಪಿತೃ ಮಾತೃ ದ್ರೋಹ ದೋಷ ಅಂತಾರೆ ಆಚಾರ್ಯ ಮಹಾಭಾರತ ತಾತ್ಪರ್ಯದಲ್ಲಿ. ಸಂಧ್ಯಾಕಾಲದಲ್ಲಿ ಗರ್ಭಧಾರಣೆ ಮಾಡಿಬಿಟ್ಲು ದಿತಿ. ಆಮೇಲೆ ಬಹಳ ಮನಸ್ಸಿಗೆ ಖೇದ ಆಯಿತು. ಶುಚಿಭೂತರಾಗಿ ಪ್ರಾಣಾಯಾಮ ಮಾಡ್ತಾ ಇದ್ರು. ನನಗೆ ಒಳ್ಳೆ ಮಕ್ಕಳು ಹುಡ್ತಾರ ಅಂತ ಹೇಳಿದ್ರು ದಿತಿ. ಪ್ರಾಣಿನಾಂ ಹನ್ಯಮಾನಾಂ ಅಂತಾರಲ್ಲಿ. ನಿರಾಗಸ ನಿರಪರಾಧಿಗಳನ್ನೆಲ್ಲ ಗೋಳೈಕೊಂಡು ನೀವು 2 ಮಕ್ಕಳು ಬ್ರಾಹ್ಮಣರ ಶಾಪಕ್ಕೆ ತುತ್ತಾಗಿ ಸಾಯ್ತಾರವರು ಪರಮಾತ್ಮನಿಂದ ಅಂದಾಗ ಅಳ್ತಾ ಕೂತ್ಕೊಂಡ್ಬಿಟ್ರು. ಓ ಅಂತಾರ, ಏನು ಮಾಡಬಾರದು ಮಾಡಿದಾಗ ಆಗಬಾರದು ಹಾಗೇ ಆಗತ್ತೆ. ಇವತ್ತಿಗೂ ಸತ್ಯ ನೋಡ್ತಾ ಇದ್ದೀವಿ ಅಲ್ಲಿ.
ಈ ರೀತಿ ತೊಂದರೆ ಆಗತ್ತೆ ಅಂದ ಕೂಡಲೇ ಪಶ್ಚಾತ್ತಾಪ ಆಗಿತ್ತಲ್ಲ, ಅಂತೂ ಆಗಬಾರ್ದಾಯ್ತು ಅಂತ ಒಪ್ಕೊಂಡಿಯಲ್ಲ ನೀನು. ಮಕ್ಕಳು ಅಯೋಗ್ಯರಾದರೂ ಭವಿತೈಕಃ ಸತಾಮ್ಮತಃ, ಒಬ್ಬ ಮೊಮ್ಮಗ ಹುಡ್ತಾನೆ, ಯದ್ ಗಾಯಂತಿ ಯದ್ದಶಸ್ಸಾಕಂ, ನಿನ್ನ ಪರಮಾತ್ಮನನ್ನು ಕೊಂಡಾಡುತ್ತಾ ನಿನ್ನ ಮೊಮ್ಮಗನನ್ನು ಕೊಂಡಾಡ್ತಾರೆ ಗೊತ್ತಾ. ಪ್ರಹ್ಲಾದರಾಜ ವರದ ಗೋವಿಂದ ಅಂತೀವಿ, ಹಿರಣ್ಯಕಶಿಪು ವರದ ಅಂತ ಯಾರು ಅನ್ನಲ್ಲ. ಅವನಿಗೆ ಬಹಳ ತಪಸ್ಸು ಮಾಡಿ, ಪ್ರಚಂಡ ತಪಸ್ಸು ಮಾಡಿದಾನೆ, ವರವೂ ಇದೆ. ಬ್ರಹ್ಮದೇವರು ಕೊಟ್ಟರು ವರ, ಅವರೊಳಗೆ ದೇವರೇ ಕೊಟ್ಟಿದ್ದಲ್ಲ. ಹಿರಣ್ಯಕಶಿಪು ವರದ ಅನ್ಬೋದಲ್ಲ, ರಾವಣ ವರದ ಅನ್ಬೋದಲ್ಲ, ಅನ್ನಬಾರ್ದು. ಅದು ವರ, ಅವರು ಹಾಳಾಗಲಿಕ್ಕೆ, ಜಗತ್ತಿನ ಹಾಳು ಮಾಡಲಿಕ್ಕೆ. ನಿನ್ನ ಮೊಮ್ಮಗನನ್ನು ಕೊಂಡಾಡ್ತಾ ಇರೋದು ಸ್ವಲ್ಪ ನೆಮ್ಮದಿ ಆಯ್ತಂತಲ್ಲಿ. ಹೀಗೆ ಸಂಧ್ಯಾಕಾಲದಲ್ಲಿ ಗರ್ಭಧಾರಣೆ ಮಾಡಿದಕ್ಕೋಸ್ಕರ ಹೀಗಾಯಿತು ಅನ್ನೋ ವಿಚಾರವನ್ನ ತಿಳಿಸಿದ ಮೇಲೆ ದೇವಹೂತಿ ದೇವಿಯನ್ನ ಕರ್ದಮರು ಕೊಟ್ಟರು ಅಂತ ಹೇಳಿದ್ರಲ್ಲ. ಈ ದೇವಹೂತಿ ದೇವಿಗೆ ಕರ್ದಮರು ಹೇಗೆ ಒದಗಿ ಬಂದರು? 10,000 ವರ್ಷ ತಪಸ್ಸು ಮಾಡಿದ್ದಾರೆ ಅವರು ಕರ್ದಮ ಪ್ರಜೇಶ್ವರಲ್ಲಿ. ಪರಮಾತ್ಮ ಕಂಡ, ಸಿದ್ಧಪೂರ್ ಅಂತಾರಣ್ಣ, ಅವ್ರ ತಪಸ್ಸಿಗೆ ಮೆಚ್ಚಿ ಸಂತೋಷವಾಗಿ ಒಂದು ಆನಂದ ಬಾಷ್ಪ ಹನಿ ಬಿತ್ತಂತೆ, ಅದೇ ಬಿಂದು ಸರೋವರ. ರಾಜರಂತಾರೆ, ಅಲ್ಲಿ ಮಾಡಿದ ಪುಣ್ಯ ಬಿಂದು ಆದರೆ ಆ ಸಿಂಧು ಆಗತ್ತೆ, ಪುಣ್ಯ ಜಾಸ್ತಿ. ದೇವ್ರಿಗೆ ಸಂತೋಷ ಆಯ್ತಲ್ಲ. ದೇವರಂಡ ಭಾರೀ ಸಂತೋಷಪಡಿಸಿ ಸ್ತೋತ್ರ ಮಾಡಿದ್ದಾರಲ್ಲಿ. ದೇವರು ಆ ಸ್ತೋತ್ರವನ್ನೆಲ್ಲ ಕೇಳಿ ಆನಂದ, ಸ್ವಯಂ ಆನಂದನೇ ಹೊದ್ದಾಗಿ ಆನಂದ ಪಡೋದೇನಲ್ಲಿ. ದುಷ್ಟಂ ಬತಾದ್ಯಖಿಲ ಸತ್ವರಾಶಿಯಗೆ, ಸ್ವಾಮಿ ನೀನು ಪ್ರಕಟನಾದಿ, ನಿನ್ನಲ್ಲಿ ವರ ಬೇಡಬೇಕು, ನೀ ಕಂಡ ಮೇಲೆ ಅದೇ ದೊಡ್ಡ ವರ. ಯದ್ದರ್ಶನಂ ಜನ್ಮವಿಹಿ ಈಡ್ಯ ಸದ್ವಿಹಿ, ಸಾವಿರಾರು ಜನ್ಮಗಳ ತಪಫಲವಾಗಿ ನಿನ್ ಕಾಣಬೇಕು ಅಂತ ಸಜ್ಜನರ ಅಪೇಕ್ಷೆ ಪಡ್ತಾರೆ, ಕಂಡುಬಿಟ್ಟಿಲ್ಲ. ಏನು ವರ ಬೇಡ ಅಲ್ಲಿ. ಅನುಗ್ರಹಾಯ ತ್ವಯಿ ಯರ್ಹಿ ಮಾಲಯ ರಸತ್ ತುಳಸಯ, ಅನುಗ್ರಹ ಮಾಡಬೇಕು ಅಂತ ಒಳ್ಳೆ ತುಳಸಿ ಮಾಲೆ ಹಾಕಿದ್ರೆ ಪ್ರೀತನಾಗುವ ನಿನಗೆ ನಾ ಏನು ಕೊಡಲು ಕಾಣಿಸ್ತಾ ಇದೆಯಲ್ಲ ನನಗೆ. ಪರಮಾತ್ಮ ಅಂತಾರಲ್ಲಿ, ನೋಡು ನಿನಗೆ ನಾನು ವರ ಕೊಡಬೇಕು, ನಿನ್ನ ಮಗನಾಗಿ ಹುಟ್ಟುಬಿಡ್ತೀನೋ, ನನ್ನ ಪೂಜೆ ವ್ಯರ್ಥವಾಗುವುದಿಲ್ಲ. ಮಮಾರ್ಚನಂ ನಾರ್ಹತಿ ಗಂತು ಮನ್ಯಥ, ದೇವ್ರ ಪೂಜೆ ವ್ಯರ್ಥ ಆಗಿದ್ದು ಅಂತ ಎಲ್ಲೂ ಇಲ್ಲ. ಓ ಹೌದಾ, ಮದುವೆನೇ ಆಗಿಲ್ಲಲ್ಲ, ನಾಡದ್ದೇ ನಿನ್ನ ಮದುವೆ. ಚಕ್ರವರ್ತಿ ಸ್ವಯಂಭೂಮನು ತನ್ನ ಮಗಳನ್ನ ತಂದೆಗೆ ಮದುವೆ ಮಾಡಿ ಕೊಡ್ತಾನೆ ಅಂತ ಹೇಳಿದ ಮೇಲೆ ಅವರು ವಾಸ ಮಾಡುವ ಅದೇ ಸಿದ್ಧಪುರಿಯಲ್ಲ, ಅಲ್ಲಿಗೆ ಸ್ವಯಂಭೂಮನುಗಳು ತನ್ನ ಮಗಳನ್ನು ಕರ್ಕೊಂಡ್ಬಂದು ಶತರೂಪಾದೇವಿ ಒಟ್ಟಿಗೆ ಬಂದು, ನಿಮ್ಮ ಯೋಗಕ್ಷೇಮ ಕೇಳೋ ಅಗತ್ಯವಿಲ್ಲ, ಯಾವಾಗಲೂ ಪರಮಾತ್ಮನ ವಿಚಾರದಲ್ಲಿ ಮುಳುಗಿರ್ತೀರಿ. ಇನ್ನು ಲೌಕಿಕರದ್ದು ನಮ್ಮದು ಹೇಳೋ ಆಗಿಲ್ಲ, ನಮ್ದು ಅಷ್ಟಕ್ಕಷ್ಟೇ. ಎರಡೂ ಕಡೆ ಯೋಗಕ್ಷೇಮ ವಿಚಾರ ಮಾಡಲಿಕ್ಕೆ ಏನಿದೆ. ನಾರದರಿಂದ ನಿಮ್ಮ ಗುಣಗಳನ್ನು ಕೇಳಿದ್ದ, ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾಳೆ, ನೀವು ಸ್ವೀಕಾರ ಮಾಡಬೇಕು. ಹೌದಪ್ಪ, ದೇವರು ಹೇಳಿದ್ದಾನೆ ನನ್ನ ಮದುವೆ ಅಂತ. ನಮ್ಮಿಬ್ಬರು ಮದುವೆ ಎಂದೋ ದೇವರ ಚಿತ್ತದಲ್ಲಿ ನಡೆದೋಗಿದೆ. ನಿನ್ನ ಮಗಳ ಬಗ್ಗೆ ಗೊತ್ತಿಲ್ಲದೆ ಇರೋದು ಅಂತ ಹೇಳಲೇನೋ. ಚೆಂಡಾಡ್ತಾ ಇದ್ಲು, ಮಹಾ ಸೌಂದರ್ಯ, ಅಪ್ಸರಾಸ್ತ್ರೀಯರು ನಾಚುವಂತ ಸೌಂದರ್ಯ ರಾಶಿ ಅಂತೆ ಈ ದೇವಹೂತಿ. ವಿಶ್ವಾವಸು ಅಂತ ವಿಮಾನದಲ್ಲಿ ಕೂತಿದ್ದ, ತನ್ನ ಹೆಂಡತಿಯರೆಲ್ಲ ಇದ್ರು, ದುಷ್ಟ ಬುದ್ಧಿಯಿಂದಲೂ ನೋಡಿದ್ದಲ್ಲ. ಸಾಜು ಎಷ್ಟು ಬುದ್ಧಿ ಆಗಿದೆಯಲ್ಲಪ್ಪ ಈ ಮಗು, ಹೀಗೆ ನೋಡ್ತಾನೇ ಇದ್ದ, ಬಗ್ಗಿದ್ದು ಹೆಚ್ಚಾಗಿದ್ದು ಬಿದ್ದು ಹೋದ. ನೆಪತ ಸ್ವಾಭಿಮಾನ ಆತು, ಏನು ಸೌಂದರ್ಯ ಮಗುದು. ಅವಳು ಕೊಟ್ಟು ಬಂದು ನೋಡಿ, ಇಂಥ ಅವಳಿನ ಮಗಳು ಮದುವೆ ಆಗಿ ಅವಳು ಮುಖ ನೋಡ್ಬೇಕೋ ಬೇಡ, ಮತ್ತೆ ಕಣ್ಣು ಮುಚ್ಚಿಬಿಟ್ರು. 8 ವರ್ಷ ತಪಸ್ಸು ಅಭ್ಯಾಸ ಆಗ್ಬಿಟ್ಟಿತ್ತಲ್ಲ, ಹೀಗೆ ತಪಸ್ಸಿನಲ್ಲಿ ಮುಳುಗೋದ್ರವರು ಇದಾದ ಮೇಲೆ ಒಂದು ದಿನ ಕಂಡುಬಿಟ್ರು. ನೋಡ್ತಾರಲ್ಲಿ, ಅಯ್ಯೋ ದೇವಿ, ನನ್ನ ಹೆಂಡತಿ ಅಲ್ವಾ, ತಲೆ ಎಲ್ಲ ಜಟೆ ಕಟ್ಟಿಬಿಟ್ಟಿದೆ, ಸೇವೆ ಮಾಡ್ತಾ ಇದ್ದಿ, ತಿಂದ್ಯ ಉಂಡೆ, ಚಕ್ರವರ್ತಿ ಮಗಳು ನಾನು, ಮಾತೇ ಆಡಿಸಿಲ್ಲ ನಿನ್ನ. ತುಟ್ಟೋಹ ಮಧ್ಯ ತವ ಮಾನಿನಿ ಮಾನದಾಯ, ಎಷ್ಟು ಸೇವೆ ಮಾಡಿದ್ದಿ,
ಒಲೆನೆ ವೈದಿಕ ಗಂಡನ್ನ ಅಲ್ಲಿಲ್ಲ, ನೀವು ಒಂದು ದಿನವೂ ಅಲ್ಲಿಲ್ಲ, ಮನಸ್ಸಿನಲ್ಲೂ ಬರಲಿಲ್ಲ. ಹೇಳೋದಲ್ಲ, ನೀನು ಧನ್ಯಳು, ಏನು ವರ ಕೊಡಲಿ. ಗುಣಪ್ರಸವ ಸತೀನಾಂ ಸಕೃತ್ ಅಂಗಸಂಗ, ಹೆಣ್ಣು ಮಕ್ಕಳುಗಳಿಗೆ ಒಳ್ಳೆ ಗಂಡ, ಅವನಿಂದ ಒಳ್ಳೆ ಸಂತಾನವಾಗಬೇಕು ಅಂತ ಅಪೇಕ್ಷೆ ಇರುತ್ತೆ. ನಿಮ್ಮಿಂದ ಒಮ್ಮೆ ಅಂಗಸಂಗವಾಗಿ ಒಂದು ಯೋಗ್ಯವಾದ ಸಂತಾನ ಬೇಕು, ನಕ್ರವರು. ಆದರೆ ಈ ದೇಹ ಯೋಗ್ಯವಾಗಿಲ್ಲ, ಕೃಶವಾಗಿಬಿಟ್ಟಿದೆ. ಮುಳುಗು ಅಂದರು, ಮುಳುಗಿ ಎದ್ದು ಬಂದರೆ ಅದೇನು ವರ್ಣನೆ ಮಾಡಬೇಕು. ಅಪ್ಸರಾ ಸ್ತ್ರೀಯರು ನಾಚುವಂತೆ ನಿಂತ್ಕೊಂಡ್ಬಿಟ್ಲು, ಪುಷ್ಟವಾಗಿ ನಿಂತ್ಕೊಂಡ್ಬಿಟ್ಲು. ಬರೀ ಅವಳು ಮಾತ್ರ ಅಲ್ಲ, ಅವಳು ಮುಳುಗಿ ಹೇಳಬೇಕಾದ್ರೆ 1000 ದಾಸಿಯರು ಬಂದರು. ನಿಷ್ಕಂಠ ಆ 1000 ದಾಸಿಯರು ಎಲ್ಲರೂ ಕೂಡ ಮಿಸ್ ವರ್ಲ್ಡ್ ಇದ್ದಾಗಿದ್ದರು. ಅವರು 9 ಅಂತಸ್ತಿನ ವಿಮಾನವನ್ನು ನಿರ್ಮಾಣ ಮಾಡಿದ್ರು, ಇವರಿಗೆಲ್ಲ ಅಲಂಕಾರ ಮಾಡಿದ್ರು. ಈಕೆಗೆ ತಾನು 9 ರೂಪವನ್ನು ಸ್ವೀಕಾರ ಮಾಡಿದ್ರು, ಆಕೆಗೆ 9 ರೂಪವನ್ನು ಕೊಟ್ಟರು. ನಂದನವನ, ವೈಭ್ರಾಜ, ಚೈತ್ರರಥ ಮೊದಲಾದ ಉದ್ಯಾನವನಗಳಲ್ಲಿ 100 ವರ್ಷ ಏಕಪ್ರಕಾರವಾಗಿ ಹೆಂಡತಿಗೆ ಅಲೌಕಿಕವಾದ ಆನಂದವನ್ನ ಕೊಟ್ಟಿದ್ದಾರಲ್ಲಿ. ಪರಮಾನಂದವಾಗಿದೆ. 9 ಹೆಣ್ಣು ಮಕ್ಕಳುಗಳು ಹುಟ್ಟಿದ್ದಾರಲ್ಲಿ. ಮರೀಚಯೇ ಕಲಾಂಪ್ರಾರಾತ್, ದೊಡ್ಡ ಮಗಳು ಮರೀಚಿ ಕಲಾದೇವಿಯನ್ನ ಮರೀಚಿ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರಲ್ಲಿ. ಅನಸೂಯಾದೇವಿ ನಮಗೆಲ್ಲ ಗೊತ್ತಿದೆ, ಅದ್ರ ಋಷಿಗಳಿಗೆ. ಅಂಗಿರಸರಿಗೆ ಶ್ರದ್ಧಾದೇವಿಯನ್ನ, ಹೀಗೆ 9 ಹೆಣ್ಣು ಮಕ್ಕಳನ್ನ ನಾರದರ ಅಣ್ಣಂದರು ಕೊಟ್ಟು ಮದುವೆ ಮಾಡಿದ ಮೇಲೆ ಆಯ್ತಲ್ಲ, ಒಂದು ಮಗು ಸಾಕು ಅಂದಿದ್ದೀನಿ. ನೀನು 9 ಹೆಣ್ಣು ಮಕ್ಕಳಾಯ್ತು, ಎಷ್ಟು ಮುದ್ದಾಗಿದೆ ನೋಡ್ತಾ ಇದ್ರೆ. ಎಲ್ರಿಗೂ ಯೋಗ್ಯ ಕೊಟ್ಟು ಮದುವೆ ಮಾಡಿದ್ದೀನಿ. ಇನ್ನು ಸ್ವಾಮಿಗಳು ಆಗಬೇಕು ಅಂತ ಒಂದು ಗಂಡ ಬೇಕಲ್ಲ, ಅವನು ಹುಡ್ತಾನೆ ಅಂತ ಹೇಳಿ ದೇವರ ಅವತಾರ ಮಾಡಿದ್ದಾರೆ. ಕಪಿಲಾಂತ ನಾಮಕರಣ ಮಾಡಿದ್ದಾರೆ. ಉಪನಯನವಾದ ಮೇಲೆ ಮಗನಿಗೆ ಒಂದು ಪ್ರದಕ್ಷಿಣೆ ಬಂದು, ಸ್ವಾಮಿ ನಾನು ಇನ್ನಷ್ಟು ನಿನ್ನ ಹತ್ರ ಬರಬೇಕು ಅಂತ ಅಪೇಕ್ಷೆ ಇದೆ, ಅದಕ್ಕೋಸ್ಕರ ಸಂಸಾರದಿಂದ ದೂರ ಹೋಗ್ತೇನೆ, ಅನುಗ್ರಹ ಮಾಡು. ಓ ಅಂದ ದೇವರು, ಹೋಗು. ಯಾರನ್ನ ಸ್ವಾಮಿಗಳಾಗ್ತಾರೆ ಅಂದರೆ ಸರಿಯಾಗಿರ್ಬೇಕಷ್ಟೆ. ಬಹಳ ಸಂತೋಷ ಅವನಿಗೆ. ಅವರು ತೆರಳಿದ ಮೇಲೆ ನಿರ್ವಿಣ್ಣ ಅತಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತ್, ಕೆಟ್ಟ ಇಂದ್ರಿಯಗಳ ತೃಪ್ತಿಗೋಸ್ಕರವಾಗಿ ಬಹಳ ಆಯಾಸ ಪಟ್ಟುಬಿಡ್ತೀವಿ ಸಂಸಾರಿಗಳು ನಾವು. ಕೆಟ್ಟ ಇಂದ್ರಿಯಗಳು, ಜಡ ಅವೆಲ್ಲ. ಏನಿಲ್ಲ, ಇಷ್ಟು ಅನುಗ್ರಹ ಮಾಡು ಸ್ವಾಮಿ ನನಗೆ. ಸ್ವಭೃತ್ಯ ಸಂಸಾರ ತರೋಃ ಕುಠಾರಂ, ಮುಕ್ತಿಯೋಗ್ಯರಾದ ನಿನ್ನ ಭೃತ್ಯರ ವಿಷವೃಕ್ಷದಂತೆ ಇರುವ ಸಂಸಾರ ವಿಷವೃಕ್ಷವನ್ನ ನಿನ್ನ ಕೊಡಲೆಯಂತಿರುವ ನೀನೇ ತುಂಡು ಮಾಡ್ತಿ, ಅನುಗ್ರಹ ಮಾಡು ಸ್ವಾಮಿ. ಅದಕ್ಕೇನು ಉಪಾಯ ನನಗೆ ಹೇಳ್ಕೊಡ್ತೀಯಾ? ಚೇತಕ್ಕಲ್ವಸ್ಯ ಬಂಧಾಯ, ಸಂಸಾರಕ್ಕೂ ನಮ್ಮ ಮನಸ್ಸೇ ಕಾರಣ, ಬಿಡುಗಡೆಗೂ ಮನಸ್ಸೇ ಕಾರಣ. ಅಲ್ಲಿ ಗುಣೇಷ್ಟಕ್ತಂ ಬಂಧಾಯ, ಗುಣ ಅಂದರೆ ಪ್ರಪಂಚ ಅಂತ ಅರ್ಥ. ತ್ರಿಗುಣಗಳ ಕಾರ್ಯವಾದ ಪ್ರಪಂಚದಲ್ಲಿ ಆಸಕ್ತವಾದರೆ ಅದು ಕಟ್ಟಾಕಿ ಬಿಡುತ್ತೆ ನಮ್ಮ ಇದು. ಮುಕ್ತೆಯೇ ನಿರ್ವಿಷಯಂ ಮನಃ, ಸಂಸಾರದಲ್ಲಿ ಆಸಕ್ತವಾಗಲಿಲ್ಲವೋ ಮೋಕ್ಷಕ್ಕೆ ಕಾರಣವಾಗತ್ತಮ್ಮ. ಅದಕ್ಕೆ ಅಸೇವಯಾಯಂ, ಆದಷ್ಟು ಸಂಸಾರದ ಸುಖಗಳನ್ನು ಅನುಭವಿಸ್ಲಿಕ್ಕೆ ಬದುಕಿರಬಾರ್ದು. ಪ್ರಕೃತಿ ಗುಣಾನ ಜ್ಞಾನ ಬೇಕು, ವೈರಾಗ್ಯ ವಿಜೃಂಭಿತವಾದ ಜ್ಞಾನ ಬೇಕು, ಉಪಾಯ ಬೇಕು. ವೈರಾಗ್ಯದಿಂದ ವಿಜೃಂಭಿತವಾದ ಜ್ಞಾನದ ಜೊತೆಗೆ ಕರ್ಮಾಚರಣೆ ಬೇಕು, ಮೈಯರ್ಪಿತಯಾಚ ಭಕ್ತಿ ಬೇಕು. ಆಗ ನನ್ನನ್ನು ಕಟ್ಟಾಕೋ, ಎಲ್ಲ ದುಃಖದ ಗಂಟುಗಳೆಲ್ಲ ದೂರವಾಗಿ ಬಿಡುತ್ತದೆ ಅಂತ ಪರಮಾತ್ಮ ಅಮ್ಮನಿಗೆ ಹೇಳುತ್ತಾ, ಸ್ವಧರ್ಮಾಚರಣಂ ಶಕ್ಯ, ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿಗೆ ಪೊಗಿಯಾಚಿಸದೆ, ಖೇಚರವಾಹ ಚರಾಚರ ಬಂಧಕ ವಚಕನಹುದೊಂದ್ಯೋಚಿಸುತ್ತಿಪ್ಪುದೆ ಫಲವಿದು ಬಾಳ್ದುದಕ್ಕೆ. ವಿಧರ್ಮಾಚ ನಿವರ್ತನ ಮಾಡಬಾರದ್ದು, ನಮಗೆ ವಿಹಿತವಲ್ಲದ ವಿಧರ್ಮವನ್ನು ಮಾಡಲೇಬಾರದು. ದೈವ ಲಬ್ಧೇನ ಸಂತೋ, ಅದೃಷ್ಟ ಪ್ರೇರಕನಾದ ಭಗವಂತ ಕೊಟ್ಟಿದ್ರಲ್ಲಿ
ಸಂತೋಷದಿಂದಿರಬೇಕು. ಸಂತುಷ್ಟೋ ಏನಕ್ಕೆ ಕೆಲವು ಅದೇ ಇರೋದಿಲ್ಲ. ಕೆಟ್ಟ ಮೂತಿ ಹೊಟ್ಟೆ ತುಂಬ ಊಟ ಮಾಡುತ್ತಾರೆ. ಹೀಗ್ಯಾಕೆ ಕೂತಿರಿ, ಈಗ ಊಟ ಆಯ್ತಲ್ರಿ, ಗೊಜ್ಜು ಹಾಕ್ಲಿಲ್ಲ. ಯಾವಾಗ ಹಾಕಿದ್ರು ಅವರು ಎಲ್ಲರೂ ಸೆಕೆಂಡ್ ಟೈಮ್ ಕೇಳದೆ ಹಾಕ್ಲಿಲ್ಲ ಅಂತ ಮುಖ ಕಿವುಚ್ಕೊಂಡು ಕೂತಿರುತ್ತದು ತಪ್ಪದು. ದೇವರು ನಮ್ಗೆಲ್ಲಾ ಕೊಟ್ಟಿರ್ತಾನೆ. ಏನ್ ಬೇಕು, ನಮ್ಮ ಮನೆಯಿಂದ ಹೊರಗೆ ಹೋಗ್ಬೇಕಾಗಿಲ್ಲ, ಸಾಧನೆ ಮಾಡ್ಕೋಬೇಕು. ಎಲ್ಲ ಆಚಾರ ತರ ಎಲ್ಲಿರ್ತಾರಲ್ಲಿ. ಆತ್ಮವಿತ್ ಚರಣಾರ್ಚನಂ, ಪ್ರತಿಮೆಗಳಲ್ಲಿ ಭಗವಂತನನ್ನು ಕಾಣೋದು ಅತಿ ಮುಖ್ಯವಾದದ್ದು. ಕೂಡಲೇ ವರ ಸಿಗುತ್ತಲ್ಲ ಅಲ್ಲಿ. ಶಿಲಾದಿ ವಿಗ್ರಹ ಥಳಾಸೆ ಹರಿಯಂಬೆಲ ಕೇವಲ ಸುಳ್ಳೋ, ಚಲ ಪ್ರತಿಮೆಗಳರ್ಚಿಸದಲೆ ಮಲ ತಿನುತಿಯಲ್ಲೋ, ಎಲ ಕೇಳುವಂತಿಲ್ಲ ಮಾತ್ರ ನೀ ಗೆಲ ಬಗೆಯಲಿಲ್ಲೋ ಪ್ರಾಣಿ, ಅದದ್ದಾಯಿತು ಇನ್ನಾದರೂ ನೀ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಕಳಾರಿ ದಿನ ಜಲ ಕೊಳ್ಳಲೆಂದು ಛಲ ಮಾಡಲಿಲ್ಲೋ, 35 ಕಿಲೋಮೀಟರ್ ಸೈಕಲ್ ತುಳ್ಕೊಂಡು ಹೋಗೋದ ಅವತ್ತು. 50 ವರ್ಷದ ಕೆಳಗೆ ನಿಮ್ಮ ತಾತಂದ್ರು. ಅಯ್ಯೋ, ನಿಮ್ಗೆ ಗೊತ್ತಲ್ಲ, ಅಲ್ಲಮ್ಮ ಅವ್ರ ತಾಯಿ ಹೋದಾಗ ರಾಮನಾಥ್ಪುರ ಪಿರಿಯಾಪುರದಿಂದ ರಾಮನಾಥ್ಪುರಕ್ಕೆ ಹೋಗುವ ಏಕಾದಶಿ ದಿನ ಸಾಯಂಕಾಲ 37 ಕಿಲೋಮೀಟರ್ ಉಪವಾಸದಲ್ಲಿ ನಿರಾಹಾರ ನಿರ್ಜಲ ನಿರಾಹಾರ. ಎಷ್ಟು ಪುಣ್ಯ ಬಂದಿರುತ್ತೆ ಅದಕ್ಕೆ, ಅದೇನು ವ್ಯರ್ಥ ಆಗಲ್ಲ ಅದು. ಅದಕ್ಕೆ ಆತ್ಮವಿಚರಣ, ಅಹಿಂಸಾ, ಸತ್ಯ, ಅಸ್ಥೇಯ ಏನೋ ಇರುತ್ತೆ. ಆಚಾರವನ್ನು ಪ್ರೀತಿ ಮಾಡ್ತಾ ಇರ್ತಾರೆ, ನೋಡ್ತಾ ಕೂತಿರೋದು. ಏನದು ನಿಮ್ಗೆ ಬೇಕಾ, ಅದಕ್ಕೆ ನೋಡ್ತಾ ಕೂಡಿ ತೊಗೊಂಡೋಗ್ಬಿಡೋದಾ ಅಂಥದ್ದಿರುತ್ತೆ ಮನೇಲಿ. ಇನ್ನಿಷ್ಟು ಬೇಕು ಅಂತ ಮನೆಯೆಲ್ಲ ಕಸ ಸಂಪಾದನೆ ಮಾಡಿಟ್ಬಿಟ್ಟು. ನಮಗೆ ತೃಪ್ತಿ ಬೇಕು. ಅಸ್ಥೇಯ ಅಂದ್ರೆ ಆಸೆ ಪಡ್ತಾ ಇದ್ದಾರೆ, ಕಳ್ತನ ಮಾಡಬಾರ್ದು ಅಂತ ಶಬ್ದ ತಾಡಿತವಾದ ಅರ್ಥ. ಒಂದು ಪದಾರ್ಥದಲ್ಲಿ ಆಸೆ ಮಾಡ್ಕೊಂಡು ಬದುಕಿದ್ರು ಕೂಡ, ಆಸೆ ಪಟ್ಟರು ಕೂಡ ತಪ್ಪು ಅಂತ ದೇವರು ಹೇಳ್ತಾರಲ್ಲಿ. ಅಮ್ಮ, ಸಂಸಾರದಲ್ಲಿ ಏನಾದರೂ ಸುಖ ಇದ್ದರೆ ಈ ಉಪದೇಶದ ಅಗತ್ಯವೇ ಇಲ್ಲಮ್ಮ. ಇಲ್ಲಿಲ್ಲ ಅಂತಾನೆ ಇಲ್ವಾ? ಪರ್ಮನೆಂಟ್ ಸುಖ, ಕ್ವಾಲಿಟಿ ಸುಖ ಅಲ್ಲೇ ಇರೋದು. ಜನನ ಮರಣವಿಲ್ಲ, ಅಲ್ಲಿ ಉಣುವ ದುಃಖವಿಲ್ಲ, ಅನುಜ ತನುಜರು ಎಂಬುವರಿಲ್ಲ, ಅನುಮಾನದ ಸೊಲ್ಲೆ ಇಲ್ಲ, ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ. ಅವರು ಹೋಗ್ಬೇಕು. ಸಾಧು ಜನರ ಕೂಡೆ ಮೋಕ್ಷಕ್ಕೆ ಸಾಧನವನೆ ಮಾಡಿ, ಮಾಧವ ಗುರು ಪುರಂದರ ವಿಠಲನು ಆಧರಿಸುವನಲ್ಲಿ ಎಡಬಿಡದೆ, ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ. ಸಾಯವಾದ ಕಂಚು ಬಾರದು, ಕಳದಿ ಮಡದಿ ಬಾರದು, ಕಂಚು ಕನ್ನಡಿ ಬಾರದು, ಮುಂಚೆ ಮಾಡಿದ ದಾನ ಧರ್ಮಗಳ ಅಂತ ಹೇಳ್ಬಿಟ್ಟು ಪ್ರಾಣ ನಮ್ಮ ಮಾವನ ತಾಯಿ, ನಮ್ಮ ಅಜ್ಜಿ ತಾಯಿಯವರು, ನಮ್ಮ ಅಜ್ಜಿಗೂ ತಾಯಿ ಅದು ಹೇಳ್ತಾ ಇದ್ರು ಯಾವಾಗಲೂ. ನಮ್ಮಮ್ಮ ಹೇಳಿ ಹೇಳಿ ಪ್ರಾಣ ಬಿಟ್ಟು ದಾನ ಮಾಡಿದ್ರೆ ಯಾರು ಬರಲ್ಲ ಅಂತ ಸಾಲ ಮಾಡಿ ದಾನ ಮಾಡಿ ಶುರು ಮಾಡ್ಬಿಟ್ರು ಸುಬ್ರಾಯರವರು. ಅರೆ ಏನು ದೊಡ್ಡವರ ಸ್ಮರಣೆ. ಒಳ್ಳೆ ಯೋಗ್ಯರ ಕಡೆ ಯೋಗ್ಯ ಸ್ಥಳದಲ್ಲಿ ಹೇಳಿದ್ರೆ ಇಂಥದ್ದೆಲ್ಲ ಒಳ್ಳೆ ವಾರ್ತೆಗಳು ಕಿವಿ ಬೀಳುತ್ತಲ್ಲಿ. ಇವನು ಏನೇನೋ ಮಾಡಿ ನರಕಗಳೆಲ್ಲ ಅನುಭವಿಸಿ, ಪಂಚಾಗ್ನಿ ಅಂತಾರಲ್ಲ, ಯೋ ಶಾವ ಪಂಚಮಾಗ್ನಿ ಅಂತ ಹೇಳಿದಾಗೆ, ಮಳೆಯಲ್ಲಿ ಧಾನ್ಯದಲ್ಲಿ ಸೇರಿ, ತಂದೆಯನ್ನು ಸೇರಿ, ತಾಯಿಯನ್ನು ಸೇರಿ, ಮಾಸೇನದು ಶಿರಹ, ಅದು ಹೇಗೆ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರಲ್ಲಿ. 7ನೇ ತಿಂಗಳಿಗೆ ಅದೃಷ್ಟವಿದ್ದರೆ 100 ಜನ್ಮಗಳ ಸ್ಮರಣೆ ಇರುತ್ತೆ ಪುಣ್ಯಾತ್ಮರಿಗೆ. ಎಲ್ಲೂ ಅಲ್ಲ, ತಮೋಯೋಗ್ಯರಿಗಲ್ಲ. ಅವನು ಬೇಡಿಕೊಳ್ತಾರಲ್ಲಿ, ಸ್ವಾಮಿ ದೇಖ್ಯನ್ನ ದೇಹ ವಿವರೆ ಜಠರಾಗ್ನಿನಾ ಶೃಂಗ್ ಪಿಣ್ಮೂತ್ರಕೂಪ ಪತಿತಃ ಭೃಷತಪ್ತ ದೇಹಃ ಇಚ್ಛನ್ನಿತೋ ವಿವಸಿತುಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣಧೀಹಿ ಭವತಾ ಕದಾನು. ಯಾವುದೋ ಒಂದು ದೇಹ, ಅದು
ಅದರಲ್ಲೊಂದು ಪುಟ್ಟು ದೇಹ, ಅದರಲ್ಲಿ ಅಭಿಮಾನ, ಜಠರಾಗ್ನಿಯಿಂದ ಶಖೆ ಆಗ್ತಾ ಇರುತ್ತೆ, ಹೊಲಸೆಲ್ಲ ಇರುತ್ತೆ, ಹೊರಗೆ ಬರಬೇಕು ಅಂತ ಅಪೇಕ್ಷೆ. ಓ 7 ತಿಂಗಳಾಯಿತು, ಇನ್ನೆರಡೇ ತಿಂಗಳು ಹುಟ್ಟು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವರು ಗರ್ಭದಲ್ಲೇ ಸತ್ತು ಹೋಗ್ತಾರೆ. ಅತಿ ಪಾಪಿಟ್ರಾಗಿದ್ರೆ 1000 ಜನ್ಮ ಗರ್ಭದಲ್ಲಿ ಸತ್ತು, ಗರ್ಭಪಾತ ಎಲ್ಲ ಮಾಡ್ತಾ ಇದ್ರೆ ಇಂಥದ್ದೆಲ್ಲ ಆಗ್ಬಿಡುತ್ತಲ್ಲಿ. ಎಂದು ಹೊರಗೆ ಬರ್ತೀನೋ ಬಹಳ ಕಷ್ಟವಾಗ್ತಾ ಇದೆಯೋ. ತಾನಿದ್ದ ಊರುಗಳೆಷ್ಟೋ, ತನಗೆ ಸತಿಸುತ್ತರೆಷ್ಟೋ, ಬಂದ ಜನುಮಗಳೆಷ್ಟೋ, ಬಂದ ಮರಣಗಳೆಷ್ಟೋ, ಮುಂದೆ ಬಾರೆಂದು ಕರೆಯುವವರ ನಾ ಕಾಣೆ. ತಂದೆವರಕ್ಕಾಗಿ ನೆಲೆಯಾದಿ ಕೇಶವಾರಾಡ, ದ್ವಂದ್ವ ಪರ ಬಿಡನಯ್ಯ ಹರಿಯೇ, ನೊಂದೆನ ಹರಿಯನ್ನದೇ, ನೊಂದೆನ ಸತ್ತು ಹುಟ್ಟುವ ಕೋಟಲೆಗಳಿಂದ. ಸಾಯೋ ಸುಲಭನ, ಹುಟ್ಟೋ ಸುಲಭನ? ಹುಟ್ಟು ಸಾವಿನ ಮಧ್ಯದಲ್ಲಿ ಬದುಕು ಸುಲಭನ? ಹಸುವೆ ಆದಾಗ ಊಟ ಮಾಡ್ತೀವಿ, ಅದೇ ಸುಖ ಅನ್ಕೊಂತೀವಿ. ಸುಖ ಅಲ್ಲ, ದುಃಖ ನಿವೃತ್ತಿ. ಸುಖ ನಿದ್ರೆ, ಗಾಢವಾದ ನಿದ್ರೆಯಲ್ಲಿ ಇರುತ್ತಲ್ಲ, ಅದು ಕ್ವಾಲಿಟಿ ಸುಖ. ಅದು ಆಚಾರ ಶಾಸ್ತ್ರದಲ್ಲಿ ಚೆನ್ನಾಗಿ ಅರ್ಥವಾದರೆ ನಮ್ಮ ಯೋಗ್ಯತೆ ಸಿಗತ್ತೆ. ಇದು ಮೋಕ್ಷದಲ್ಲಿ ಸಿಗುತ್ತೆ. ಬೇರೆ ಎಲ್ಲೆಲ್ಲೂ ತಿಂದರೆ ಉಂಡ್ರೆ ಬರೋದು ದುಃಖ ನಿವೃತ್ತಿ ರೂಪವೇ ಹೊರತು ಅದು ಸುಖ ಅಂತ ಅಂದುಕೊಳ್ಳೋ ಹಾಗಿಲ್ಲ. ಎನಗಿತ್ತ ಮೊಲೆಪಾಲು ಅಳೆದು ನೋಡಿದರೆ ಕ್ಷೀರಾಂಬುರಿಗೆ ಬಿಗಿಲಾಗ್ಬೋದಯ್ಯ. ನಾ ಬಿಳುಕಳುವ ಕಾಲಕ್ಕೆ ಸುರಿದ ನೇತ್ರ ಜಲ ಲವಣಾರ್ಣವಕ್ಕೆ 4 ಮಡಿಯಾಗುವುದಯ್ಯ. ಕಣ್ಣೀರು ಸಮುದ್ರದಷ್ಟು ಅಷ್ಟು ಬಾರಿ ಹುಟ್ಟಿ ಕಣ್ಣೀರು ಸುರಿಸಿರ್ತೀವಂತೆ. ಸುಳ್ಳು, ಯಾಕೆ ನಮ್ಗೆ ಅರ್ಥವಾಗಲ್ಲ. ಈಗ ಹುಟ್ಟಲೇಬೇಕಾಗಿದೆ ಸ್ವಾಮಿ, ಸಾಕಾಗಿದೆ ಅಂತ ಅದು ಹುಟ್ಟತ್ತೆ, ಮತ್ತೆ ಮಾಯ ಹಾಕಿಬಿಡ್ತಾನೆ, ಮರ್ತೋಗತ್ತೆ. ಇದು ಅಳ್ತಾ ಕೂತಿರುತ್ತೆ. ಯಾತಕ್ಕೆ ಅಂದರೆ ಹಸುವೆಗೆ ಅಂತ ಜೋಳ್ಳಿಲಿ ಹಾಕಿ ರುಬ್ತಾ ಇರ್ತಾಳೆ ಪೆದ್ದ ತಾಯಿ ಆಗ್ಬಿಟ್ರೆ. ಹಾಲು ಕುಡಿದಿದ್ದು ಏನು ಗೊತ್ತಿರೋದಿಲ್ಲ. ಇನ್ನು ಹೊಟ್ಟೆ ತುಂಬ ಹಾಲು ಕುಡಿದ್ರೆ ದುಪ್ಪಟಿ ಸರಿಯಾಗಿರೋದಿಲ್ಲ, ಕೋಮಲವಾಚ್ಯರ ಆಗ್ತಾ ಇರುತ್ತೆ. ಅದಕ್ಕೂ ಹಳೆ ಒಂದೇ ಭಾಷೆ ಮಕ್ಕಳಿಗೆ ಅಳ್ತಾ ಕೂತಿದ್ರೆ ಫೀಡಿಂಗ್ ಬಾಟ್ಲಾಕ್ ಕುಡಿಸ, ಈಗ ತಾನು ಕುಡ್ದಿದೆ ರೀ, ಮತ್ತೆ ಅಳ್ತಾ ಇದೆ, ಏನು ಮಾಡಲಿ ಅಂತಾರಲ್ಲ. ಯಾತಕ್ಕೆ ಅಳ್ತಾ ಇದೆ ಅಂತ ತಿಳಿಲಿಲ್ಲ ಅಂದರೆ ಆ ಮಗುವಿನ ಅವಸ್ಥೆ ಏನು. ಇನ್ನು ಸ್ಲಮ್ಮಲ್ಲೆಲ್ಲ ಹುಟ್ಟುಬಿಟ್ರೆ ಆ ಸೊಳ್ಳೆಗಳು ಅದು ಇದು ಕಚ್ಚಿ ಸಾಕಾಗಿ ಹೋಗ್ಬಿಡುತ್ತೆ. ಆಮೇಲೆ ಪೌಗಂಡ ಯೌವನ ಬಂದಲ್ಲಿ ನಾನು ಸಮಾನ ಇಲ್ಲ ಅನ್ಕೊಂಡ್ಬಿಡ್ತಾನೆ, ಅಹಂಕಾರಿಯಾಗಿ. ಆಮೇಲೆ ಯಾವ್ದಾರು ಕಟ್ಕೊಂಡು ಅದು ಕೋಡಂಗಿ ಆಗ್ಬಿಟ್ರೆ ಹೆಂಡತಿ ಪ್ರಾಣ ಹಿಂಡುತಿ, ಇವನ ಅವಸ್ಥೆ ಯಾರಿಗೂ ಬೇಡ. ಅದು ಅಮ್ಮ ನಾ ಏನು ಹೇಳಲೆ, ಎಷ್ಟು ಹೇಳಿದ್ರು ಮುಗಿಯೋದಿಲ್ಲ. ಯೈರ ಮನುಷ್ಯೃಣೋತಿ ಯೋಭಿರತ್ತೆ ಕಪಿಲ ಮುನೇಹೆ ಮತಮಾತ್ಮ ಯೋಗ ಮುಖ್ಯಂ ಭಗವತಿ ಕೃತ ದೀಗಿ ಸುಪರ್ಣಕೇತು ಉಪಲಭತೆ ಭಗವತ್ ಪದಾರ್. ಸೃಷ್ಟಿ ವಿಚಾರ ಎಲ್ಲ ಹೇಳ್ಬಿಡ್ತಾನೆ, ಹೇಗೆ ಸೃಷ್ಟಿ ಆಗುತ್ತೆ ಎಲ್ಲ ದೇವರು ಟಚ್ ಕೂಡ ಮಾಡಿಲ್ಲ. ದೇವರಲ್ಲಿ ಭಕ್ತಿ ಬರುತ್ತೆ ಈ ತಾಯಿ ಮಗನ ವಾರ್ತೆಯ ಸಂವಾದವನ್ನು ಕೇಳಿದ್ರೆ ಅಂತ ಹೇಳಿ, ನಡು ಮಗಳು ದೇವಹೂತಿ ಆಕೂತಿಯನ್ನು ರುಚಿ ಪ್ರಜೇಶ್ವರ ಕೊಟ್ಟು ಮದುವೆ ಮಾಡಿದ್ದ. ಪುತ್ರಿಕಾ ಧರ್ಮವಾಶ್ರಿತ್ಯ ಅಂದರೆ ಗಂಡು ಮಕ್ಕಳು ಇಲ್ಲದೆ ಇದ್ದವರು ಮಗಳನ್ನು ಕೊಟ್ಟು ಇವಳಲ್ಲಿ ಹುಟ್ಟೋ ಗಂಡು ಮಗು ನಂಗೆ ಕೊಡಬೇಕು ಅಂತ ಕರಾರು ಮಾಡಿ ಕೊಡ್ತಾ ಇದ್ರು ಒಂದು ಕಾಲದಲ್ಲಿ. ವಸುರೇವನ್ ದೊಡ್ಡ ಮಗ ಪೌಂಡ್ರಕ ವಾಸುರೇವ, ಅದು ಹಾಗೆ ಮಹಾತುಂಟ ತಮೋ ಯೋಗ್ಯ ಬೇರೆ ವಿಚಾರ. ಇಲ್ಲಿ ಗಂಡು ಮಕ್ಕಳಿದ್ದಾರೆ, ಇಬ್ಬರು ಇದ್ದರೂ ಕೂಡ ಪರಮಾತ್ಮ ಅವತಾರ ಮಾಡ್ತಾನೆ ಅನ್ನೋ ಲೋಭರಿಂದ ನನ್ನ ಮಗಳು ಕೊಡ್ತೀನಿ ಸ್ವಾಮಿ, ಹುಟ್ಟೋ ಗಂಡು ಮಗು ನಂಗೆ ಕೊಟ್ಬಿಡ್ಬೇಕು ಅಂತ ಹೇಳಿ ಸ್ವಯಂಭೂಮನುಗಳು ಯಜ್ಞನಾಮಕ ಪರಮಾತ್ಮನ ಕರ್ಕೊಂಡು ಹೋಗಿದ್ದು. ಆತ ಈಶಾವಾಸ್ಯ ಉಪನಿಷತ್ತನ್ನ ಸ್ವಯಂಭೂಮನು ಕಂಡುಕೊಂಡಿದ್ದು. ಆದರೆ ಅಷ್ಟಮಸ್ಕಂದ ಪ್ರಾರಂಭದಲ್ಲಿ ಮುಂದೆ ಬರುತ್ತಲ್ಲಿ ಈ ಯಜ್ಞನಾಮಕ ಪರಮಾತ್ಮನಿಗೆ ದಕ್ಷಿಣ ಅಂತ ಹೆಂಡತಿ, ಅವಳಲ್ಲಿ 12 ಗಂಡು ಮಕ್ಕಳಂತೆ. ತುಷಿತಾ ನಾಮ ತೇ ಪ್ರೋಕ್ತಾಹ, ತೋಷ ಪ್ರತೋಷ ಎಲ್ಲ ಹೇಳಿ ಕಡೇ ಮಗು ಯಾವುದು ಗೊತ್ತಾ? ರೋಚನ. ವಾಯುದೇವ್ರೆ ಯಜ್ಞನಾಮಕ ಪರಮಾತ್ಮನಿಗೆ, ಮಿಕ್ಕವ್ರಿಗೆ ಗೊತ್ತಿಲ್ಲ ನಮಗೆ, ಅವ್ರ ಹೆಸರು ಮಾತ್ರ ಹೇಳ್ಬೋದು ಅಷ್ಟೆ. ರೋಚನೇಂದ್ರನೆ ಭವ ವಿಮೋಚಕನೆ ಸಚರಾಚರಕ್ಕೆ ಸಂತತ ಪುರೋಚನಾರಿ
ಪ್ರಾಚೀನ ಕರ್ಮಾಬ್ಧಿ ವಿಚಿಯೋಳು ಮುಳುಗಿಹರ ಖೇಚರೇಂದ್ರಾಪಿ ಆಗಿಪ ಮದ್ಗುರುವೇ ವಿನೈಪೆ ನಿನಗಾನು ಭೀಮಸೇನ ಬನ್ನಬಡುತಿಹ ಜನರ ಭಯವ ಪರಿಹರಿಸೆಂದು. ಈ ರೀತಿ ಪರಮಾತ್ಮನ ಮಗನಾಗಿ ವಾಯುದೇವರು ಹುಟ್ಟಿದ್ದು, ದತ್ತಾತ್ರೇಯ ನಾಮಕ ಪರಮಾತ್ಮ ಅವತಾರ ಮಾಡ್ತಾನೆ ಈ ಕಪಿಲ ನಾಮಕ ಪರಮಾತ್ಮನ ಮೊಮ್ಮಗನಾಗಿ. ದೇವರಿಗೆ ಕಪಿಲ ನಾಮಕ ಪರಮಾತ್ಮನ ಅಕ್ಕನ ಮಗನಾಗಿ ದತ್ತಾತ್ರೇಯ ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ದತ್ತ ಆತ್ಮಶಬ್ದ ಪರಮಾತ್ಮನಲ್ಲೇ ಇರೋದು ಅನ್ನಕ್ಕೆ ದತ್ತರೂಪಿ ಪರಮಾತ್ಮ ಶ್ರೀಹರಿ. ದುರ್ವಾಸರು ರುದ್ರದೇವ್ ಗೊತ್ತಿದೆ. ಎರಡನೇ ಮಗು ಬ್ರಹ್ಮ ಸಂಭವ, ಅವ್ರಿಗೆ ಅವತಾರ ಇಲ್ಲಲ್ಲ. ಚಂದ್ರನಲ್ಲಿ ಆವಿಷ್ಟರಾಗಿ ಅತ್ರಿ ನೇತ್ರ ಸಮುದ್ಭವ ಅವರು ಅವತಾರ ಮಾಡಿದ್ದು ಹೇಳಿ ಎಲ್ಲ ಒಂದಿಷ್ಟು ನಿರೂಪಣೆ ಆಯ್ತಲ್ಲಿ. ಈ ಆಕೂತಿ, ದೇವಹೂತಿ, ಪ್ರಸೂತಿ, ಕಡೆ ಮಗಳು ಪ್ರಸೂತಿಯನ್ನ ಗಂಡು ಮಕ್ಕಳು ವಿಚಾರ ಮುಂದೆ ಹೇಳ್ತಾರೆ. ದಕ್ಷಿಣ ಕೊಟ್ಟು ಮದುವೆ ಮಾಡಿದ್ರು. 16 ಹೆಣ್ಣು ಮಕ್ಕಳು. ಅದರಲ್ಲಿ ತ್ರಯೋದಶಾದ ಧರ್ಮ ಪ್ರಜಾಪತಿಗೆ 13 ಮಂದಿನ ಕೊಟ್ಟು ಮದುವೆ. ಸ್ವಾಹ ಸ್ವಧ ಅಗ್ನಿ ಕೊಟ್ಟು ಅಲ್ಲೆಲ್ಲ ಮಕ್ಕಳಾಗಿದ್ದಾರೆ. ಕಡೆ ಮಗಳು ಸತೀದೇವಿಯನ್ನ ಮಹರುದ್ರ ದೇವರು ಕೊಟ್ಟು ಮದುವೆ ಮಾಡಿದರೆ ಮಕ್ಕಳಾಗುವ ಮೊದಲೇ ತಂದೆ ಮಾಡಿದ ಅಪಚಾರದಿಂದ ಸತ್ತೋದು. ಅಳಿಯನ ಮೇಲೆ ಕೋಪದಿಂದ ಮಗಳನ್ನೇ ತಿರಸ್ಕಾರ ಮಾಡಿಬಿಟ್ಟಾಳೆ. ಕೋಪ ಬಂದ ಮನುಷ್ಯ ಎಂಥ ಪಾಪ ಕೂಡ ಮಾಡಿಬಿಡ್ತಾನೆ ಅನ್ನೋದಕ್ಕೆ ಸಾಕ್ಷಿ. ಒಮ್ಮೆ ಭಾಗೀರಥಿ ತೀರದಲ್ಲಿ ನಮ್ಮ ಪಲಿಮಾನ್ ಮಠ ಇದೆಯಲ್ಲ, ಅದೇ ಅಲ್ಲಿ ಅಂತ ಹೇಳ್ತಾರಲ್ಲಿ. ಎಲ್ಲ ಜ್ಞಾನಿಗಳು ಬಂದು ನೆರೆದಿದ್ರು. ಬ್ರಹ್ಮದೇವರಿದ್ದಾರೆ, ರುದ್ರದೇವರಿದ್ದಾರೆ, ಋಷಿಮುನಿಗಳೆಲ್ಲ ಇದ್ದಾರೆ. ದಕ್ಷ ಪ್ರಜಾಪತಿ ಬಂದು ನಮಸ್ಕಾರ ಮಾಡಿದವರಿಗೆಲ್ಲ ಆಶೀರ್ವಾದ ಮಾಡಿ, ತಂದೆ ಬ್ರಹ್ಮದೇವ ನಮಸ್ಕಾರ ಮಾಡಿ, ಶಿವ ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಮಾಡಬೇಕು. ಮಗಳು ಕೊಟ್ಟಿದ್ದೀನಲ್ಲ, ಶಿವನಿಂದಲೂ ಒಂದೇ ನಾನು ತೋರಿಸ್ಕೋಬೇಕು ಅಂತ ಅಪೇಕ್ಷೆ ಇದ್ದೆ. ಮಾತು ನೋಡಿದ್ರೆ ಹಾಗೇ ಇದೆ. ಆದರೆ ಅವರು ನಮಸ್ಕಾರ ಮಾಡಲಿಲ್ಲ. ಸಿಟ್ಟು ಬಂದು, ಕೋಪ ಇಲ್ಲ ರೀ ನಮಗೆ, ಕೋಪ ಬಂದಿದ್ದು ನೋಡಿದ್ದೀರಾ ಹೇಳಿ. ಆದರೂ ಸಜ್ಜನರು ಯಾವ ಮಾರ್ಗದಲ್ಲಿ ಸಾಗಬೇಕು ಅಂತ ಹೇಳ್ತೇನೆ. ಮಗಳನ್ನು ಸ್ವೀಕಾರ ಮಾಡಿದ್ದಾನೆ. ಅಂದರೆ ಒಂದು ವಾಚಾಪ್ಯಕೃತ ನೋಚಿತಂ ನಮಃ ಎಂಬ 2 ಅಕ್ಷರ ಪ್ರಯೋಗ ಮಾಡಲಿಕ್ಕೆ ಏನಾಗಿದೆ ಇವನಿಗೆ, ಹುಂಬನಿಗೆ ಕರ್ಮ. ಶೂದ್ರನಿಗೆ ವೇದವನ್ನು ಕೊಡುವ ಹಾಗೆ ನನ್ನ ಮಗಳನ್ನು ಇವನಿಗೆ ಕೊಟ್ಟಿದ್ದೇನಲ್ಲಿ. ಏನು ಚಾರಿತ್ರ್ಯ ಇದೆ. ಸ್ಮಶಾನದಲ್ಲಿ ದಿಗಂಬರನಾಗಿ ಅಡ್ಡಾಡ್ತಾ ಕೂತಿರ್ತಾನೆ. ನನ್ನ ಪ್ರಾರಬ್ಧ ಇದಕ್ಕಿಂತ ಇನ್ನೇನು ಬೇಕು, ಬಹಳ ಅಯೋಗ್ಯ ಇವನು ಅಂತ ನಾನಾ ಬಗೆಯಾಗಿ ಬೈದರು. ರುದ್ರದೇವರು ಸುಮ್ಮನೆ ಕೂತರು. ಬೈಸ್ಕೊಂಡು ಸುಮ್ಮನೆ ಇದಾನಲ್ಲ ಅಂತ ಇನ್ನಿಷ್ಟು ಕೋಪ ಬಂತು. ಏನೋ ಅರ್ಜೆಂಟಲ್ಲಿ ಇದ್ದೀನಿ, ಇನ್ನೊಂದಿಷ್ಟು ಬೈರಿ, ರೆಕಾರ್ಡ್ ಮಾಡ್ಕೊಂಡು ಬೇರೆ ನಮ್ಮ ಮಗಳು ಪ್ಲೇ ಮಾಡ್ತಾಳೆ, ಹೋಗ್ಬರಲ್ಲ ಅಂದರೆ ಸಿಟ್ಟು ಜಾಸ್ತಿ ಆಗ್ಬಿಡ್ತಲ್ಲ ಅವನಿಗೆ. ಈ ಅಯೋಗ್ಯನಿಗೆ ಇಂದ್ರೋಪೇಂದ್ರನ ಒಟ್ಟಿಗೆ ಆವಿರ್ಭಾಗ ಇರೋದು ಬೇಡ ಅಂತ ಶಾಪ ಕೊಟ್ಟು ಹೊಡೋದು. ಆದರೂ ಸುಮ್ಮನೆ ಇದ್ರು. ದಕ್ಷ ಪ್ರಜಾಪತಿ ನಿಲ್ಲಿಕ್ಕೆ ಆಗಲಿಲ್ಲ. ನಂದೀಶ್ವರನಿಗೆ ಸಿಟ್ಟು ಬಂತು. ನನ್ನ ಸ್ವಾಮಿ ಹೊರಟೇನಪ್ಪ, ಎಲ್ಲೋ ತಾಕಿದ್ದಕ್ಕೆ ಇರುತ್ತಾ? ಇರುತ್ತೆ. ನಿರಪರಾಧಿಯಾದ ನನ್ನ ಸ್ವಾಮಿಯನ್ನ ನಾನಾ ಬಗೆಯಾಗಿ ಬೈದಿಯಲ್ಲಪ್ಪ, ನೀವೆಲ್ಲ ಹಾಳಾಗಿ ಹೋಗ್ರಿ, ಬ್ರಾಹ್ಮಣರು ವೇದಶಾಸ್ತ್ರವನ್ನು ಮಾರಿಕೊಳ್ಳಿರಿ, ನಿಷಿದ್ಧವಾದ ಆಹಾರವನ್ನು ತಿನ್ನಿರಿ. ಅಲ್ರಿ ಮದ್ದೂರೊಡೆ ತಿಂತಾ ಇದ್ದೀರಲ್ಲ ಇದೆ, ಅದಕ್ಕೆ ಅಪ್ಪ ನಿಮ್ಮಂಥ ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇದರಲ್ಲಿ ಪಂಚಗವ್ಯ ಇಟ್ಕೊಂಡಿದ್ದೀನಿ. ಒಂದರ ಪಂಚಗವ್ಯ ಇನ್ನೊಂದು ಹೀಗೆಲ್ಲ ಕುತರ್ಕ ಮಾಡಿ ಹಾಳಬಿಟ್ರು. ಹೇಗಲ್ಲಿ ಗಿರೇಸ್ತುತಾಯ ಪುಷ್ಪಿಣ್ಯ ಮಧುಗಂಧೇನ ಭೂರಿನ ಮಥನ, ಅಲ್ಲೇ ಇಟ್ಬಿಡು, ನನ್ನ ಕೈ ತಗೊಂಡೆ. ಮಥನ ಚ ಉನ್ಮಥಿತಾತ್ಮಾನ ಸಮ್ಮುಖ್ಯಂತೂ ಹರದ್ವಿಷಃ. ಮೇಲ್ನೋಟಕ್ಕೆ ಇರತ್ ಕೂಡ
ಗಿರಿ ಅಂದರೆ ಬೆಟ್ಟ, ಬೆಟ್ಟದ ಮಗಳು ದೊಡ್ಡವಳಾಗಿದ್ದಾಳೆ, ಹೆಂಡ ಕುಡಿದು ಅವಳ ಸಾವಂತನ ಹಾಳಾಗಿ ಹೋಗ್ರಿ, ದೇವರೇ ಗತಿ. ಎಲ್ಲರೂ ಹಾಗೆ ಏನೋ ಬರೆದ್ಬಿಟ್ಟಿಯಾರಲ್ಲಿ. ಗಿರಿ ಅಂದರೆ ಮುಖ್ಯ ಪ್ರಾಣ ದೇವರು, ನುಂಗದವರು ಅಂತ. ಕಾಲಕೂಟ ನುಂಗದವರಲ್ವಾ, ಅವರಪ್ಪ ದೊಡ್ಡ ಗಿರಿ, ಪರಮಾತ್ಮ ಇದು ಪುಟ್ಟ ಗಿರಿ ಅಲ್ವಾ. ಗಿರಿ ಅಂದರೆ ಐತರ ಇದ್ರಲ್ಲಿ ಬರ್ತದೆ, ನಿಗಿರಣ ಗಿರಿಗಿ, ಯಾರು ನುಂಗ್ಲಿಕ್ಕೆ ಆಗದೆ ಇದ್ದರೂ ನುಂಗೋರು, ಬ್ರಹ್ಮಾಂಡ ನುಂಗ್ತಾನೆ ನರಸಿಂಹ. ಆ ಮಗು ಕಾಲಕೂಟ ನುಂಗತ್ತೆ, ಮಹಾ ಸಾಮರ್ಥ್ಯ. ಆದ್ರಿಂದ 2 ಗಿರಿಗಳು. ಪ್ರಾಣದೇವರ ಮಗಳು ವೇದ ಅಂತ ಹೇಳಿದ್ರೆ ವೇದ ರಕ್ಷಣೆ ಮಾಡುವವರೇ ಇವರು. ಇಂಥ ಮಹಾನುಭಾವರವರು. ಅಂಥ ವೇದದ ಪುಷ್ಪ ಅಂದರೆ ಸ್ವರ್ಗ, ಆ ಸ್ವರ್ಗಕ್ಕೋಸ್ಕರ ಬದುಕೋರು. ಅಥವಾ ಚಿಗರನ್ನೇ ಚಿವುಟ್ಬಿಟ್ರೆ ಸ್ವರ್ಗವೂ ಇಲ್ಲ, ಮೋಕ್ಷ ಅಂತೂ ದುರುತೋಪಾಸ್ತ, ದಕ್ಷಿಣೆ ಕೊಡ್ತಾರೆ ಅಂತ ಪಾರಾಯಣ ಮಾಡೋದು, ಇನ್ನೇನೋ ಮಾಡೋದು, ಹಾಳಾಗಿ ಹೋಗ್ರಿ ಅಂತ ಹೀಗೆಲ್ಲ ಶಾಪ ಕೊಟ್ಟಾಗ ಭೃಗು ಋಷಿಗಳು ದಕ್ಷ ಪ್ರಜಾಪತಿ ಪಾರ್ಟಿ ಅವರೆದ್ದು ಶಾಪ ಕೊಟ್ಟರು. ಏನೋ ಎತ್ತು ಎಷ್ಟು ಅಹಂಕಾರ, ಬೈಸ್ಕೊಂಡ ಆ ಸ್ವಾಮಿನೇ ಸುಮ್ಮನೆ ಕೂತಿದ್ರೆ ನೀ ಶಾಪ ಕೊಡ್ತೀಯ, ನಾನು ಕೊಡ್ತೀನಿ ಹೋಗು ಅಂತ ಹೇಳಿ, ನೀವು ಹಾಳಾಗಿ ಹೋಗ್ರಿ ನೀವೆಲ್ಲರೂ ಕೂಡ ಅಂತ ಪರಸ್ಪರವಾಗಿ ಶಿವದೀಕ್ಷೆಯಲ್ಲಿದ್ದು ಬಿಡ್ರಿ. ಶಿವದೀಕ್ಷೆ ಅಂದ್ರೆ ಏನು ಗೊತ್ತಾ, ಈ ಶಿವರಾತ್ರಿ ಉಪವಾಸ ಮಾಡೋದು, ಏಕಾದಶಿ ಊಟ ಮಾಡೋದು, ತುಳಸಿ ಮಣಿಯನ್ನು ಧಾರಣೆ ಮಾಡಲ್ಲ, ರುದ್ರಾಕ್ಷಿ ಅದು ಇದು 1 ಕಣ್ಣು 2 ಕಣ್ಣು ಏನೇನೋ ಹೇಳ್ತಾ ಇರ್ತಾರೆ, ಏನೇನೋ ಫಲಗಳು ಹೇಳ್ತಾರೆ ಸುಳ್ಳೆ, ಅದನ್ನೆಲ್ಲ ಹಾಕ್ಕೊಂಡು ಹಾಳಾಗಿ ಹೋಗ್ರಿ. ಅಡ್ಡ ನಾಮವನ್ನು ಧಾರಣೆ ಮಾಡ್ರಿ. ರುದ್ರದೇವರು ಇಲ್ಲಿ ತಗ್ಗಿದ್ರು, ಮನಸ್ಸು ಖೇನವಾಗಿ ತರಳಬಿಟ್ರು. ದಕ್ಷ ಪ್ರಜಾಪತಿಗಳಿಗೆ ಈ ಮಧ್ಯದಲ್ಲಿ ಪ್ರಾಜಾಪತ್ಯ ಪದವಿಯಲ್ಲಿ ಅಧ್ಯಕ್ಷ ಸ್ಥಾನ ಬ್ರಹ್ಮದೇವರು ಕೊಟ್ಬಿಟ್ರು. ಮೊದಲೇ ಒಂದು ರೀತಿ ಮನಸ್ಸು ಚಂಚಲವಾಗಿತ್ತು, ಪ್ರಮೋಷನ್ ಆಗ್ಬಿಟ್ರೆ ಈ ಇದರಲ್ಲಿ ಅಲ್ವಾ. ಇಲ್ಲಿ ಯಾರಲ್ಲಿ ಈಗಿನ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಮಾಡಿಬಿಟ್ರೆ ಗತಿ ಏನ್ರಿ, ನಿರ್ನಾಮ ಮಾಡಿಬಿಡ್ತಾರೆ, ಅವ್ರಿಗೆ ಹಾಳು ಮಾಡಿಬಿಡ್ತಾರೋ ಇಲ್ಲ. ಆಗ ಒಂದು ಯಾಗ ಶುರು, ಬೃಹಸ್ಪತಿ ಸಭಾ ಅಂತ ಯಾಗ ಮಾಡಿದ್ರು. ಎಲ್ಲರನ್ನು ಕರೆದು ಕಾಡೇ ಅಳಿಯ ಅವ್ರು ಬಿಟ್ಬಿಟ್ರು. ಬಂದರೆ ಅವಮಾನ ಮಾಡಬೇಕು ಅಂತಾನೆ ಇದ್ದಾರಲ್ಲಿ. ಒಮ್ಮೆ ಈ ಇದರಲ್ಲಿ ಕೂತಿದ್ದಾಗ ಕೈಲಾಸದಲ್ಲಿ ದೇವತೆಗಳೆಲ್ಲ ಹೊರಟಿದ್ರು, ಯಾಗದ ಬಗ್ಗೆ ಮಾತಾಡ್ಕೊಂಡು ಹೊರಟಿದ್ದಾರಲ್ಲಿ. ಓಡಿ ಬಂದಿದ್ದಾಳಲ್ಲಿ ಸತೀದೇವಿ. ಪ್ರಜಾಪತಿಯಸ್ಥೆ ಶ್ವಶುರಶ್ಚ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವಕ್ಕೆಲ ವಯಂಚತ್ರ ಅನುಸರಾಮ ವಾಮತೆ ಯದ್ಯರ್ಥಿತಾಮಿ ವಿಬುಧಾ ವ್ರಜಂತಿತಿ. ವಾಮ ಅಂತಾರೆ, ಕೋತಿ ಕಣ್ಣು ಅಂತ ದಕ್ಷ ಪ್ರಜಾಪತಿ ರುದ್ರದೇವರು ಬೈತಿದ್ದ. ಕೋತಿ ಇದ್ದಾಗಿದ್ದಾನೆ ಅಂತ ನೋಡಿ. ರುದ್ರದೇವರು ಮಹಾ ಸುಂದರ, ಅವರ ಕೋಪ ಇದ್ದರೆ ಯಾಕೆ ಬೈಬೇಕು ಅಂತ ಈಗ ಬೈಯೋದ ಅಲ್ಲಿ ಪಾಣಿ ಮರ್ಕಟಲೋಚನ ಅಂತ ಬಂದಿದ್ದಲ್ಲಿ. ನಿಮ್ಮ ಸುಂದರ, ನಿಮ್ಮ ಮಾವನ ಮನೆಯಲ್ಲಿ ಯಾಗ, ನಮ್ಮಪ್ಪನ ಮನೆಯಲ್ಲಿ ಯಾಗ, ನಾನಂತೂ ಹೋಗ್ತೀನಿ, ನೀವೇ ಇಲ್ಲಿರ್ತೀರಾ, ನಿಮ್ಮ ಬಿಟ್ಟ ಬೇಕಾದ್ರೆ ಬನ್ನಿ. ನೀವೊಬ್ಬರೇ ಹೋದ್ರೆ ಚೆನ್ನಾಗಿರುತ್ತೆ, ನನ್ನೂ ಕರ್ಕೊಂಡು ಹೋಗ್ತೀರಾ ಅಂದ್ಲು. ಸುಮ್ಮನೆ ಇದ್ರು ರುದ್ರದೇವರು. ಆಹ್ವಾನ ಬಂದಿಲ್ಲ ಅಂತ. ಆಹ್ವಾನ ಏನು ಬೇಕಾಗಿಲ್ಲ, ಪೂಜ್ಯ ಸ್ಥಾನಕ್ಕೆ ತಿರುಪತಿಗೆ ಆಹ್ವಾನ ಮಾಡ್ತಾ ಇದ್ರ, ನಿಮ್ಮ ತಂದೆ ನಿಮ್ಮ ತಾಯಿ ಎಲ್ಲ ನವರಾತ್ರಿಗೆ ಹೋಗಿ ಸೇವೆ ಮಾಡ್ಕೊಂಡು ಇವತ್ತಿಗೂ ಹೋಗಿ ಬರ್ತೀರಿ ನೀವು, ಕುಲಧರ್ಮ ಅಂತ ಹೋಗಿ, ಅದು ನಿಮ್ಮನ್ನ ಇಟ್ಟು ಸುಖ ಇಟ್ಬಿಡತ್ತ. ನಂಬಲ್ರಿ ನಾವು ಹೋದ್ರೆ. ಕರೋನಾ ಬಂದ್ಮೇಲೆ ಅದವರೆಗೂ ಹೋಗ್ತಾ ಇದ್ವಿ ಅಲ್ಲಮ್ಮ. ಕರೋನಾ ಬಂದು 19 ಒಟ್ಟಿನಲ್ಲಿ ಏನೋ ಒಂದು ವಿಘ್ನ ಬಂದ್ಬಿಡುತ್ತಲ್ಲಿ. ಹೋಗೋಣ ಅಂದ್ಕೊಳ್ಳೆ ಅಂತೂ ಹೋಗಲೇಬೇಕು ಅನ್ನೋಗಿ ಮಾತಾಡಿದ್ರು. ನಮ್ಮ ತಸ್ಮಿನ್ ಭಗಿನ್ಯ, ನಮ್ಮ ಅಕ್ಕಂದು ಬಂದಿರ್ತಾರೆ 15 ಮಂದಿ, ನಮ್ಮಮ್ಮ ನಮ್ಮ ದೊಡ್ಡಮ್ಮಂದ್ರು ಎಲ್ಲರೂ ನೋಡಬೇಕು ಅನ್ಸತ್ತೆ ಅಂದಾಗ ಕುವಾಗಿಶು ಮಾವ ಬೈದಿದ್ದೆಲ್ಲ ತಲೆಗೆ ಬಂದದ್ದಲ್ಲಿ. ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಾಂತಿ ಬಂಧುಷು. ನೀನು ಹೇಳಿ ಸರಿಯಾದ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕು, ಆದರೆ ಹೋಗೋದು ಬೇಡ. ಯಾಕೆ ಗೊತ್ತಾ, ಲೋಕ ಕಲ್ಯಾಣದ ಉದ್ದೇಶದಿಂದ ಪ್ರಾರಂಭ ಮಾಡಿದ ಯಾಗ ಅಲ್ಲ, ನನ್ನ ಮೇಲೆ ಕೋಪದಿಂದ ಶುರು ಮಾಡಿದ್ದಾನೆ. ಅಲ್ಲಿ ವ್ಯತ್ಯಾಸ ಆದರೆ ನೀನೇ ಸತ್ತು ಹೋಗ್ತೀನಿ ನೋಡು. ಓಹೋ, ತಪ್ಪು ನಿಮ್ಗೆ ಇಟ್ಕೊಂಡು ನನ್ನ ಬೇಡ ಅಂತೀವಿ. ನಂದೇನು ತಪ್ಪು, ನಮಸ್ಕಾರ ಮಾಡಲಿಲ್ಲ ನಮ್ಮಪ್ಪಂಗೆ, ಪೂಜ್ಯರಲ್ವಾ. ಆಗ ಬಿಟ್ಟು ಸರ್ವೋತ್ತಮತ್ವವನ್ನು ಸಾಧನೆ ಮಾಡ್ತಾರೆ ಈ ಮಾತಿನಿಂದ. ನೋಡಿದೇವಿ, ನಮಸ್ಕಾರ ಯಾರಿಗೆ ಮಾಡೋದು? ಜಡವಾದ ದೇಹಕ್ಕ ಅಥವಾ ಒಳಗಿರುವ ಜೀವನಿಗ, ಅಂತರ್ಯಾಮಿಗ? ಯಾರು ಹೇಳು?
ಅಂತರ್ಯಾಮಿ ಉದ್ದೇಶದಿಂದಲೇ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳಲ್ವ ನಾವು. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಸುಮತ್ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸಾ ಗುಹಾಶಯಾಯೈವ ನ ದೇಹಮಾನಿನೇ. ಇಬ್ರು ದೊಡ್ಡವರು ಕಂಡಾಗ ಇಬ್ರು ಹೇಳ್ತಾರೆ, ನಮಸ್ಕಾರ ಮಾಡ್ತಾರೆ. ಚಿಕ್ಕವ್ರು ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡ್ತಾರೆ. ಲೋಕದಲ್ಲಿ ಇದೆಲ್ಲ ನಡೆಯುತ್ತೆ. ಇದು ಜಡವಾದ ದೇಹಕ್ಕ, ಜೀವನಿಗ, ಪರಮಾತ್ಮನಿಗ, ದೇಹಕ್ಕಂತೂ ಅಲ್ಲ. ಕಲ್ಗುಂಡುಗಳಿಗೆಲ್ಲ ನಮಸ್ಕಾರ ಮಾಡ್ತಾರೆ ಭಾರತೀಯರು ಅಂತೆಲ್ಲ ಬೈತಾರೆ ಚೀನಾದವರು, ಆ ನಾಯಿಗಳೆಲ್ಲ. ನ್ಯಾಷನಲ್ ಫ್ಲಾಗ್ ಈಗ ಅಂತಾರೋ ಇಲ್ಲ ಅವರು. ಬಟ್ಟೆಗೆ ನೀವು ನಮಸ್ಕಾರ ಮಾಡಲ್ವ? ಗೌರವ ತಾನದು. ಹೀಗನ್ನು ನೀನು ಮಾಡಬಾರ್ದು. ಹಾಗಾದ್ರೆ ಎಂಥ ನಾಸ್ತಿಕನೂ ಕೂಡ ಎಲ್ಲೋ ಒಂದು ಕಡೆ ಅವನು ಆಗಲೇಬೇಕಲ್ಲ, ಸರೆಂಡರ್ ಆಗಲೇಬೇಕು. ಅರ್ಥವಾಗಲ್ಲ ಪ್ರಾರಬ್ಧಗಳಿಗೆ. ಅದು ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಈ ಗಡ್ಡಗಳು ಏನೋ ಒಂದು ಪೂಜೆ ಮಾಡಲ್ವ ನೀವು? ನಿಮ್ ಕಟ್ಕೊಂಡು ಏನಾಗಬೇಕಾಗಿದೆ ಅಲ್ಲಿ? ಅಂತರ್ಯಾಮಿ ಪರಮಾತ್ಮನಿಗೆ ರಾಯನಿಗೆ ಕರ್ಮ ನಿರ್ಣಯ ಟಿಪ್ಪಣಿಯಲ್ಲಿ ಈ ಶ್ಲೋಕವನ್ನು ಇಟ್ಕೊಂಡು ಪ್ರಾಣದೇವ್ ನಮಸ್ಕಾರ ಮಾಡಿ ನಿಮ್ಮ ಅಪ್ಪಂಗೆ ಮಾಡಿದ್ದು ನೀವು ಇಟ್ಕೋಬೇಡಿ ಅನ್ನೋದಾ? ರಾಯ ನಮಸ್ಕಾರ ಮಾಡಿ ನಿಮ್ಗೆಲ್ಲ ಪರಮಾತ್ಮನಿಗೆ ಅಂತಲ್ಲ. ಹಾಗೆಲ್ಲ ಅಲ್ಲ. ಈ ಹೆಣ್ಣು ಕೊಟ್ಟ ಮಾವನೋ ಅಥವಾ ಸೋದರ ಮಾವನೋ ಮಹಾ ಅಯೋಗ್ಯರಾಗಿರ್ಬೋದು. ಒಮ್ಮೊಮ್ಮೆ ದೀಪಾವಳಿ ಬರುತ್ತೆ, ನಮಸ್ಕಾರ ಮಾಡಲಿಲ್ಲೋ ಕಾಮಣ ಹಬ್ಬ ಮಾಡ್ಬಿಡುತ್ತದು, ಶಂಖವಾದ್ಯ ಮಾಡುತ್ತೆ. ಮಾಡಿಬಿಟ್ರೆ ವಾಸಿ, ಮಾಡಿಬಿಟ್ಟು ನಿಂಗಲ್ಲ ಬಾಯಿಂದ ಹೇಳೋದಲ್ಲ. ಅಂತರ್ಯಾಮಿಗೆ ಅನ್ಕೊಂಡ್ಬಿಡ್ಬೇಕಲ್ಲಿ. ಇನ್ನು ಅಧಿಷ್ಠಾನ ಶುದ್ಧಿ ಇದ್ದಾಗ ಅಂತರ್ಯಾಮಿಗೂ ನಮಸ್ಕಾರ, ಇವರಿಗೂ ನಮಸ್ಕಾರ, ಅವ್ರಿಗೂ ಹೋಗುತ್ತೆ ಅಲ್ಲಿ ತಾತ್ಪರ್ಯ. ರಾಯಗೂ ಉಂಟು, ಪ್ರಾಣದೇವರಿಗೂ ಉಂಟು, ಎಲ್ಲರಿಗೂ ಉಂಟು. ಎಲ್ಲ ನಮಸ್ಕಾರ ದೇವ್ರಿಗಂತೂ ಹೋಗುತ್ತೆ. ನಾವು ಕೊಟ್ಟರು ಕೊಡದೇ ಇದ್ರು ಅವ್ರು ಸ್ವೀಕಾರ ಮಾಡಿಬಿಡ್ತಾರೆ. ನಮ್ಮಪ್ಪನ ದೇವರು ಇರ್ಲಿಲ್ವಾಗ್ಲು, ಇದ್ದ ಕೆಟ್ಟೋಗಿತ್ತು ನಿಮ್ಮಪ್ಪನ ಮನಸ್ಸು. ಆದರೂ ಅಂತರ್ಯಾಮಿಗೆ ನಮಸ್ಕಾರ ಅಂದರೆ ನಮ್ಮಪ್ಪ ಚಂದ್ರಮುಖ ಬ್ರಹ್ಮದೇವರ ಅಂತರ್ಯಾಮಿ, ನಿಮ್ಮಪ್ಪನ ಅಂತರ್ಯಾಮಿ ಒಂದೇ ಅಲ್ವಾ? ನಮಸ್ಕಾರ ಮಾಡೇ ಇದ್ದೀನಿ ಹೋಗೊಂದು ಬಿಟ್ರು. ಆದರೂ ತವ್ರ ಮನೆ ಅಭಿಮಾನ ಹೆಚ್ಚಾಗಿತ್ತು. ಹೋಲು ಗಂಡನಿಗೆ ಆಹುತಿ ಕೊಡಲಿಲ್ಲ, ಸಿಟ್ಟು ಬಂತು, ಚೆನ್ನಾಗಿ ಬೈದು ಭವಾನ ಹೋ ದ್ವೇಷ್ಟಿ ಶಿವಂ ಶಿವೇತರ ಶಿವಾಪದೇಶೋ ಖ್ಯಶಿವ ಅಂತೇನೋ. ನನ್ನ ಗಂಡನಂಡ ಹೆಸರು ಶಿವಾಚಾರ. ಶಿವ ಅಂದರೆ ಮಂಗಲ, ವಾಸ ಮಾಡೋದು ಸ್ಮಶಾನದಲ್ಲಿ. ಏನು ಹೆಸರಿಗೂ ಅದಕ್ಕೆ ಸಂಬಂಧವೇ ಇಲ್ಲ. ಕೆಲವರು ಹೆಸರಿಟ್ಕೊಂಡಿರ್ತಾರೆ. ನಿಮ್ಮ ಹೆಸರೇನು ರಾಯರೇ? ಭೀಮಸೇನ. ಭೀಮ ಅಲ್ಲಿಗೆ ಮಹಾಪ್ರಾಣ ಉತ್ತರಾಣ ಮಾಡಲಿಕ್ಕೆ ತ್ರಾಣ ಇಲ್ಲ ಅದಕ್ಕೆ. ಪಾಪ ಆಗ್ತಾನೆ ಡಯಾಲಿಸಿಸ್ ಮಾಡ್ಕೊಂಡ್ಬಂದು ನಿಮ್ಮ ಹೆಸರೇನು? ಭೀಮ ಅಂತ ಇರ್ತಾರೆ. ಹಾಗಾಯ್ತಲ್ಲ ಇವರು ಶಿವ ಅಂದಿದ್ದಕ್ಕೆ. ಈಗ ಬೈತಾಳಲ್ಲಿ, ನನ್ನ ಗಂಡನಿಗೆ ಗೌರವ ಕೊಡೋದು ಬಿಟ್ಟುಕೊಟ್ಟು ಪರಮ ಮಂಗಲ ಮೂರ್ತಿಯನ್ನ ಭಾಗವತೋತ್ತಮರನ್ನ ತಿರಸ್ಕಾರ ಮಾಡಿದ ನೀನು ಅಶಿವನು. ನಾನು ಏನು ಮಾಡಲಿ? ನಿನಗೆ ಶಿಕ್ಷೆ ಕೊಡೋಣ ಮಗಳು, ಅಥವಾ ಇನ್ನೇನು ಮಾಡಬೇಕು? ಇಲ್ಲಿಂದ ಬಿಟ್ಟು ಹೋಗಲಾ? ಗಂಡನ ಮನೆಗೆ ಹೋಗಬೇಕು. ಮೇಲಿಂದ ಮೇಲೆ ನಿನ್ನ ಸ್ಮರಣೆ ಬರ್ತಾನೇ ಇರುತ್ತೆ. ದಾಕ್ಷಾಯಿಣಿ ಅಂತ ಕರೀತಾರೆ ನಮ್ಮ ಯಜಮಾನರು. ನಿನ್ನ ಹೆಸರು ನೆನಪಿಗೆ ಬರುತ್ತಲ್ಲೋ, ಆ ಹೆಸರು ಇರಬಾರ್ದು ಅಂದರೆ ಅದು ನಾಮಕರಣ ಮಾಡಿದ್ದಲ್ಲ, ಹುಟ್ಟುತ್ತಾ ಬಂದ್ಬಿಟ್ಟಿದೆ. ಅದು ಹೋಗಬೇಕು ಅಂದರೆ ಈ ದೇಹ ಹೋಗಬೇಕು ಅಂತ ಲಯ ಚಿಂತನೆ ಮಾಡಿ ದೇಹವನ್ನು ಸುಟ್ಟು ಭಸ್ಮೀಭೂತ ಮಾಡಿಕೊಂಡು ಬಿಟ್ಲು. ಹಾಹಾಕಾರವಾಯಿತು. ರುದ್ರ ಪರಿವಾರ ಎಲ್ಲ ಹೋಗಿತ್ತು. ಅವೆಲ್ಲ ಯಜ್ಞವನ್ನು ಹಾಳು ಮಾಡಿ ಯುದ್ಧಕ್ಕೆ ಅಂತ ಹೋದಾಗ ಭೃಗು ಋಷಿಗಳು ದಕ್ಷಿಣಾಗ್ನಿಯಲ್ಲಿ ಹೋಮ ಮಾಡಿ ಅದರಿಂದ ಬಂದ ಒಂದು ಬೆಟಾಲಿಯನ್ ಋಭುಗಳು ಅಂತ ರುದ್ರ ಪರಿವಾರವನ್ನು ಓಡಿಸಿಬಿಟ್ಟಿದೆ. ನಾರದ ಬಂದು ಹೇಳ್ಬಿಟ್ರು, ಅಣ್ಣ ಅದಕ್ಕೆ ಕಾಣಿಸ್ತಾ ಇಲ್ಲ, ಯಜ್ಞಕ್ಕೆ ಹೋಗಿದ್ದಾಳೆ ಬರ್ತಾಳಿರೋ. ನೋಡಿ, ಆಲೋಚನೆ ಸರ್ವ ವಿಷಯಕ. ಅದು ಪರಮಾತ್ಮ ಬ್ರಹ್ಮದೇವದ್ದು ಆಲೋಚನೆ, ಅಲ್ಲೂ ನ್ಯೂನತೆ ಇರುತ್ತಲ್ಲ, ಅವ್ರಿಗೆ ಗೊತ್ತಿಲ್ಲ ಅಲ್ಲಿ. ಇದು ಕೇಳಿ ಕ್ರುದ್ಧ ಸದೃಷ್ಟೋಷ್ಟ ಪುನಃ ಸಧೂರ್ಜಟಿ ಜಟಂ ತಟಿದ್ವಂಗ್ನಿ ಸಟೋಗ್ರ ರೋಚಿಚಂ ಉತ್ಕೃತ್ಯ ರುದ್ರ ಸಹಸೋಚ್ಛಿತೋ ಹಸನ್ ಗಂಭೀರನಾರೋಗ್ಯ ಸಸರ್ಜತಾಂ. ತಾಂಡವ ನೃತ್ಯವನ್ನು ಮಾಡಿ ಜಟೆಯನ್ನು ಅಪ್ಪಳಿಸಿದರೆ ವೀರಭದ್ರ ದೇವರು ಏನು ಮಾಡಿ? ದಕ್ಷಂ ಸಯಜ್ಞಂ ಜಘಿ. ನನ್ನ ಮಾವ ಅವನು ಯಜ್ಞವನ್ನು ಹಾಳು ಮಾಡುವ. ಅಲ್ಲಿ ಬಂದು ಅದೇ ಮಾಡ್ಬಿಟ್ರು. ಎಲ್ಲರ ಹೊಡೆದು ಓಡಿಸಿ
ಒಮ್ಮನ ಹಲ್ಲು ಮುರಿದ್ಬಿಟ್ರು. ಪೂಷ ಅನ್ನೋ ಸೂರ್ಯನದ್ದು ಭಗನ ಕಣ್ಣು ಕಿತ್ತಿಟ್ಬಿಟ್ರು. ಈ ಭೃಗು ಋಷಿಗಳು ಮೀಸೆ ಕುಣಿಸ್ತಾ ಇದ್ರು, ಆ ಮೀಸೆ ಕಿತ್ತಿಟ್ಬಿಟ್ರು. ಹೀಗೆಲ್ಲ ಮಾಡಿ ಇವನ್ ಸಾಯ್ತಾ ಇಲ್ಲ ದಕ್ಷ ಪ್ರಜಾಪತಿ. ಮೂಲ ರೂಪ ಸ್ಮರಣೆ ಮಾಡಿದ್ರೆ ಇವನನ್ನೇ ಯಜ್ಞಕ್ಕೆ ಪಶು ಅಂತ ಮಾಡಿ ತಲೆಯನ್ನು ಕತ್ತರಿಸಿ ಹೋಮಿಸ್ಬಿಟ್ಟು ಕೈಲಾಸದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರು. ಎಲ್ಲ ಬ್ರಹ್ಮದೇವರ ಬಳಿಯಲ್ಲಿ ಕೈ ಇಲ್ಲದವರಿಗೆ ನೀನೇ ಶಿವ, ಕಣ್ಣಿಲ್ಲದವರಿಗೆ ನೀನೇ ಶಿವ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿದ್ರೆ ಈ ಗುಂಪನ್ನೆಲ್ಲ ಕರ್ಕೊಂಬಂದು ಬ್ರಹ್ಮದೇವ ಅಲ್ಲಿಗೆ ಹೋಗ್ಲಿ ಕೈಲಾಸಕ್ಕೆ ಸತ್ಯಲೋಕಕ್ಕೆ ಹೋಗಿದ್ರು ಏನೋ ಅಥವಾ ಮೇರು ಪರ್ವತಕ್ಕೂ ಎಲ್ಲರೂ ಬಂದು ಚತುರ್ಮುಖ ಬ್ರಹ್ಮದೇವರು ಕಂಡು ಕೂಡಲೇ ನಮಸ್ಕಾರ ಮಾಡಿದ್ದಾರೆ. ಏನಪ್ಪ ಶಿವ, ಎಷ್ಟು ಕೋಪನೋ, ನಿರ್ನಾಮ ಮಾಡ್ಬಿಟ್ಟಿಲ್ಲೋ, ಶಾಂತನಾಗೋ, ನಿಮ್ಮ ಮಾವ ಬದುಕಲಿ, ಯಜ್ಞ ಸಾಂಗವಾಗಲಿ, ಅವನ ಹಲ್ಲು ಇವನು ಕಂಡಿಲ್ಲ, ಎಲ್ಲ ಇದಾಗಲಿ ಅಂದಾಗ ನಾನು ಯಾರಿಗೂ ಕೋಪದಿಂದ ಶಿಕ್ಷೆ ಕೊಟ್ಟಿದ್ದಲ್ಲ, ಮತ್ತಿನ್ನೇನಳ್ಳಿ ಅವರವ್ರ ಕರ್ಮಾನುಗುಣವಾಗಿ ಶಿಕ್ಷೆ ವಿಧಿಸಿದ್ದೇನೆ ಸ್ವಾಮಿ. ನಂದೇನು ತಪ್ಪಿದೆ ಅಲ್ಲಿ. ಆದರೂ ನೀನು ಹೇಳಿದ್ದೀಯಲ್ಲ, ನಮ್ಮ ಮಾವನಿಗೆ ತಲೆ ಹೋಗಿದೆ, ಆ ತಲೆ ಸುಟ್ಟೋಗಿದೆ, ಒಂದು ಮೇಕೆ ತಲೆ ಕತ್ತರಿಸಿಟ್ಬಿಟ್ರು. ಅಜಮುಖ ಪೂಷನಿಗೆ ಹಲ್ಲಿಲ್ಲಲ್ಲ, ನೀನು ಇನ್ಮೇಲಿಂದ ಒಂದು ಕೆಲಸ ಮಾಡು, ಯಜಮಾನನ ಹಲ್ಲನ್ನು ಬಳಸ್ಕೊ, ಅವ್ರಿಗೆ ಗೊತ್ತಾಗತ್ತೆ. ಅಥವಾ ಈ ಚಕ್ಲಿ ಕೋಡ್ಬೇಡ ಎಲ್ಲ ತಿನ್ಬೇಡ, ನಿಪ್ಪಟ್ಟು ಇಂಥದ್ದು ತಿನ್ಬೇಡ, ಮತ್ತಿನ್ನೇನು ತಿನ್ಲಿ ಅಂತ್ಯ, ರಾಗಿ ಬಾಲ್ ತಿನ್ನು, ಪೂಷಾತು ಪೃಷ್ಠಭುಕು ಅಂತ ಹೀಗೆಲ್ಲ ಮಾಡಿದ ಮೇಲೆ ಪ್ರತಿಯೊಬ್ಬರು ಸ್ತೋತ್ರ ಮಾಡಿದ್ದಾರೆ. ದೇವರು ಈ ಪ್ರಕಟನಾದ ಭಗವಂತ ಹೇಳ್ತಾನಲ್ಲಿ, ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯ, ತ್ರಿಮೂರ್ತಿಗಳಲ್ಲಿ ಐಕ್ಯವನ್ನ ಕಾಣಬೇಕು ಅಂತಿದೆ ಅಲ್ಲಿ. ಇವನ ಭೇದವನ್ನೇ ನೋಡಬಾರ್ದು ಅಂತ ಅದಕ್ಕೆ ಅದ ಅರ್ಥ ಅಲ್ಲ. ಸಮರಸ್ಕಾರಾಮ್ ಅಂತ ಹೇಳಿ ನಾವು ಶೈವರು ಶಿವನಿಂದ ವಿಷ್ಣುವನಿಂದೇನು, ನಾವು ವೈಷ್ಣವರು ಶಿವ ಹೀಗೆಲ್ಲ ಅಂದುಕೊಳ್ಳಬಾರ್ದು. ವಿಷ್ಣುವರತ್ಯುತ್ತಮತ್ವಾರಖಿಲ ಗುಣಗಳಿಗೆ ತತ್ರ ಭಕ್ತಿ ಗರಿಷ್ಠ, ಮಿಕ್ಕವರಲ್ಲಿ ತಾರತಮ್ಯ ಗುಣವಾಗಿ ನಾವು ಭಕ್ತಿಯನ್ನು ಮಾಡಬೇಕು ಅನ್ನೋ ವಿಚಾರವನ್ನೆಲ್ಲ ಸಾಕಷ್ಟು ನಿರೂಪಣೆ ಮಾಡಿದ ಮೇಲೆ ಉತ್ಥಾನಪಾದ 2ನೇ ಭಾಗ ಪ್ರಿಯವ್ರತ ಪಂಚಮ ಸ್ಕಂದದಲ್ಲಿ ಹೇಳ್ತಾರಲ್ಲಿ. ಆ ಉತ್ಥಾನಪಾದನಿಗೆ ಸುನೀತಿ ಸುರುಚಿ ಕಥೆ ಗೊತ್ತಿದೆ. ಧ್ರುವ ಸುನೀತಿಯ ಮಗ, ಸುರುಚಿ 2ನೇ ಹೆಂಡತಿ ಉತ್ತಮ. ಈ ಮಗು ಕೊಡಬೇಕು ಅಂತ ಬಂದರೆ ನೂಕಿಟ್ಬಿಟ್ಲು. ಇಲ್ಲಿ ಕೂತ್ಕೋಬೇಕೇನ ನಿಮ್ಮ ಅಪ್ಪನ ತೊಡ ಮೇಲೆ ತಪಸ್ಸು ಮಾಡಿ ದೇವರು ಕೇಳ್ತಾನೆ ಏನು ವರ ಬೇಕು ಅಂತ. ಚಿಕ್ಕಮ್ಮನ ಹೊಟ್ಟೆಗೆ ಹುಟ್ಟಬೇಕು ಅಂತ ಕೇಳ್ಕೊ. ದೇವರೇ ಕಂಡಾಗ ಮೋಕ್ಷ ಕೇಳೋದು ಬಿಟ್ಬಿಟ್ಟು ಚಿಕ್ಕಮ್ಮನ ಹೊಟ್ಟೆಗೆ ಹೋಗ್ಬಿಟ್ಬೇಕ, ಬೇಕಾಗಿದೆಯಾ ಅದು. ಅವಳಂತೂ ಹಾಗಂದು ಅಮ್ಮನ ಬಳಿಗೆ ಅಮ್ಮ ಚಿಕ್ಕಮ್ಮನ ಕಿಟ್ಬಿಟ್ಟು ಹೀಗಂದು. ಆದರೆ ಒಂದು ಒಳ್ಳೆ ಮಾತಾಡಿದ್ದಾಳಪ್ಪ, ನಮ್ಮ ಕರ್ಮಕ್ಕೆ ಯಾರನ್ನೋ ಹೊಣೆ ಮಾಡಬಾರ್ದು. ನಮ್ಮ ಸುಖ ದುಃಖಗಳಿಗೆ ಮೈನ್ ಕಾರಣ ನಾವು, ನಮ್ಮ ಯೋಗ್ಯತೆ. ದೇವರು ಎಲ್ಲದಕ್ಕೂ ಕಾರಣ ಅಂದ ಮಾತ್ರಕ್ಕೆ ಅವನು ಸಮ ಅಲ್ವಾ, ನಿರ್ದೋಷ ಅಲ್ವಾ, ಯಾರ ಮೇಲೆ ದ್ವೇಷ ಇದೆ ಅವನಿಗೆ. ನಮ್ಮ ಸುಖ ದುಃಖಗಳಿಗೆ ಯಾರು ಕಾರಣ? ನಾವೇ. ಹಾಗಾದ್ರೆ ಪ್ರಪಂಚದಲ್ಲಿ ಎಲ್ಲೂ ದ್ವೇಷ ಮಾಡಬಾರ್ದು, ಎಲ್ಲೂ ಅತಿ ಪ್ರೀತಿ ಮಾಡೋವಾಗಿಲ್ಲ. ನಾವು ಹೋಗಿ ತಪಸ್ ಮಾಡು ಅಂತಾಳೆ. 5 ವರುಷದ ಹಸುಳೆ ವನವೆತ್ತ ತಪವೆತ್ತ ಬೈದು ಮಲತಾಯಿಯು ಹೊರದೂಡಲು. 5 ತಿಂಗಳು ಎಂಥ ತಪಸ್ಸು ಮಾಡಿತು ಅಂದರೆ ಒಟ್ಟು 6ನೇ ತಿಂಗಳು ಪ್ರಾಪ್ತ ಆಯ್ತಲ್ಲಿ. 1ನೇ ತಿಂಗಳು 3 ದಿನ ಆದಮೇಲೆ ನೆಲದಲ್ಲಿ ಬಿದ್ದ ಹಣ್ಣು ತಿನ್ನಬೇಕು. 2ನೇ ತಿಂಗಳು ತರಗೆಲೆ ತಿನ್ನಬೇಕು. 3ನೇ ತಿಂಗಳು 9 ದಿನಕ್ಕೊಮ್ಮೆ ನೀರು ಕುಡಿಬೇಕು. 4ನೇ ತಿಂಗಳು ಇದು ಮಾಡ್ತು, ಉಸಿರಾಡ್ತಂತೆ. 5ನೇ ತಿಂಗಳು ಅದೂ ಇಲ್ಲ. ಆ ದೇವತೆಗಳ ಅಂದರು ವರ ಕೊಟ್ಬಿಟ್ರಪ್ಪ. ಸಕಾಮ ತಪಸ್ಸೆ. ಚಿಕ್ಕಮ್ಮನ ಮೇಲೆ ಅವಮಾನ ಮಾಡಲಲ್ಲ ಅಂತ ಹೇಳ್ಬಿಟ್ರು. ಅವಳ ಮೇಲೆ ಕೋಪ ಅಲ್ಲ, ಅವಳು ಹಾಳಾಗಲಿ ಅಂತಲ್ಲ, ದೇವರು ಅನುಗ್ರಹ ಬೇಕು. ದೇವರು ಪ್ರಕಟನಾಗಿದ್ದಾರೆ. ದೇವರನ್ನು ಕಂಡಾಗ ಆನಂದ ಯಾವುದು ಶಬ್ದದಿಂದ ಹೇಳಬೇಕು. ಆ ಮಗು ಅಳ್ತಾ ಇದೆ, ಕಣ್ತುಂಬ ನೀರು ಬರ್ತಾ ಇದೆ, ಸ್ತೋತ್ರ ಮಾಡಬೇಕು ಅಂತ ಅಂದುಕೊಳ್ತಾ ಇದೆ, ಬರ್ತಾನೇ ಇಲ್ಲ, ಮಾತೇ ಹೊರಡ್ತಾ ಇಲ್ಲ. ಕೃತಾಂಜಲಿ ಬ್ರಹ್ಮಮಯೇನ ಲಕ್ಷ್ಮೀ ಸ್ವರೂಪವಾದ ಶಂಖವನ್ನ ಇಲ್ಲಿಗೆ ಸ್ಪರ್ಶ ಮಾಡ್ದ.
ಇವಂತ ಪ್ರವಿಶ್ಯ ಮಮಮಾಚಮಿಮಾಂ ಪ್ರಸುಪ್ತ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದಿ ಪ್ರಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಎಲ್ಲಾ ತತ್ವಾಭಿಮಾನ ದೇವತೆಗಳು ಪ್ರಾಣದೇವರಿಂದ ಪ್ರೇರಿತರಾಗಿ ನಮ್ಮಿಂದ ಕರ್ಮ ಮಾಡಿಸಿದರೆ ಉಂಟು. ನಾವೇ ಒಂದು ಚಿಕ್ಕ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಅಸ್ವತಂತ್ರರು. ಏನ್ ನಾವು ಮಾಡಿದ್ವಿ ನಮ್ಗೆ ರೆಕಗ್ನಿಷನ್ನೇ ಇಲ್ಲ, ಯಾರೂ ಟ್ರೇಸ್ ಮಾಡಲ್ಲ. ರೇ ಯಾಕಾರೆ ಏನು ಮಾಡಲಿ, ಏನು ಮಾಡಿಲ್ಲ ನೀನು ಹಾಗಂದುಕೊಳ್ಳೋರ. ಕಂದ, ಎಷ್ಟು ಸುಂದರ ಸ್ತೋತ್ರ ಮಾಡಿದ್ದಿ. ನೀವು ಹೊರ ಕೊಡ್ಬೇಕಲ್ವ, ನಿಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕ, ಸಿಂಹಾಸನದಲ್ಲೇ ನೀವು ಕೂತ್ಕೊಡೋ. ನಿಮ್ಮ ಅಮ್ಮ ಚಿಕ್ಕಮ್ಮ ಅಲ್ಪಾಯು ಸತ್ತು ಹೋಗ್ತಾನೆ. ನೀನು 36,000 ವರ್ಷ ಏಕಪ್ರಕಾರವಾಗಿ ರಾಜ್ಯಭಾರ ಮಾಡಿ, ನಾನು ವಾಸುದೇವ ರೂಪದಿಂದ ಧ್ರುವಮಂಡಲದಲ್ಲಿದ್ದೀನಿ, ನೀನು ಬಂದು ಕೂತ್ಕೊ, ನೀನು ಬಂದ್ಕೊಳ್ಳಿ ಖಾಲಿ ಮಾಡ್ತೀನಿ ಅಂತ ಹೇಳಿ ಅಳ್ತಾ ಕೂತ್ಕೊಂಡ್ಬಿಡ್ತೀವಿ. ಮಗು ನಾನು ಏನೂ ಕೇಳಲಿಲ್ಲ, ಇಟ್ಟು ಕೊಟ್ಬಿಟ್ನಲ್ಲ. ಹೊರಡ್ತಷ್ಟೇ, ವರ ಕೊಟ್ಟಾಗಿದೆ. ನಾರದರು ಹೇಳಿದ ರೀತಿಯಲ್ಲಿ ಮಗು ಬರುತ್ತೆ ಅಂತ ತಿಳಿದು ಅದನ್ನ ಹೆಣ್ಣಾನ ಮೇಲೆ ಮೆರವಣಿಗೆಯಲ್ಲಿ ಕರೆದುಕೊಂಡು ಬಂದರಂತಲ್ಲಿ ರಾಜ. ಪುರಕ್ಕೆ ಬರ್ತಾ ಇದ್ದ ಹಾಗೆ ಇಳಿದು ತಂದೆಗೆ, ಹಡದ ತಾಯಿಗೆ, ಚಿಕ್ಕಮ್ಮನಿಗೂ ನಮಸ್ಕಾರ ಮಾಡಿತು. ಅವಳಿಗ್ಯಾಕೆ ನಮಸ್ಕಾರ ಮಾಡ್ತು ಅಂತೀರಾ? ಚಿಕ್ಕಮ್ಮನಿಗೆ ನೀನು ಅವಮಾನ ಮಾಡದೆ ಹೋಗಿದ್ದಿದ್ರೆ ಗತಿ ಏನು? ಬ್ರಾಹ್ಮಣರಿಗೆಲ್ಲ ರಿಸರ್ವೇಶನ್ ಕೊಟ್ಟುಬಿಟ್ಟಿದ್ರೆ ಅಯೋಗ್ಯರು ಕೊಟ್ಟ ಹಾಗೆ ಏನಾಗ್ತಾ ಇತ್ತು? ಈಗ ಏನೊಂದು 3 ಹೊತ್ತು ಸಂಧ್ಯಾನ ಮಾಡ್ತೀವಿ, ಎಂದೋ ಹೊರಟೋಗಿರೋದು. ನಮ್ಗೆ ರಿಸರ್ವೇಶನ್ ಇದ್ದಿದ್ರೆ ಕಲಿಯು ಧರ್ಮ ಹೇಗೆ ನಾವು ಹಾಳಾಗಿ ದೇಶ ಉದ್ಧಾರ ಆಗ್ತಾ ಇತ್ತೋ ಏನೋ, ಏನು ತೊಂದರೆ ಆಗ್ತಾ ಇತ್ತೋ ಗೊತ್ತಿಲ್ಲ. ನಮ್ಮ ಮೇಲೆ ಕರುಣೆಯಿಂದ ದೇವ್ರು ಹಾಗೆ ಇಟ್ಟಿಯಾಗಿ ಅವನ ಏನು ಮಾಡಿದ್ರು ಸರಿಯಾಗಿ ಮಾಡಿರ್ತಾನಲ್ವ ಅಲ್ಲಿ. ಹೀಗೆ ತಮ್ಮ ಬೇರೆ ಸತ್ತೋದ, ಅಪ್ಪ ತಪಸ್ಸು ಕೊಟ್ಟೋಗಿದ್ರು. ತಮ್ಮ ಸತ್ತಿದ್ದು ಒಬ್ಬ ಯಕ್ಷನಿಂದ. ಸಿಟ್ಟು ಬಂದು ಅಲಕಾಪುರಿಗೆ ಯುದ್ಧ ಸಾರಿದ್ರೆ 1,00,000 ಯಕ್ಷರನ್ನ ಸುಟ್ಟು ಕರಕಾಯಿ ಮಾಡಿಬಿಟ್ಟ ನಾರಾಯಣಾಸ್ತ್ರದಿಂದ. ಕುಬೇರ ಸ್ವಯಂಭೂ ಮನುವಿನ ಹತ್ರ ಹೋಗು, ಪ್ರಳಯ ಮಾಡಿಬಿಡ್ತಾ ಇದ್ದಾನಪ್ಪ, ಏನಾದರೂ ಮಾಡಿ ಅನುಗ್ರಹ ಮಾಡುವಂತಾಗ ಸ್ವಯಂಭೂ ಮನು ಹೋಗಿ ಅಲಂಬಸ್ಸ ಅತಿರೋಷೇಣ ತಮೋದ್ವಾರೇಣ ಪಾಪ್ಮರ. ಅತಿ ಕೋಪಕ್ಕೊಂದು ಲಿಮಿಟ್ ಇದೆ. ಭಾರಿ ಕೋಪ ಮಾಡಿ ಕೆಲವರು ಅಂತ ಇರ್ತಾರೆ, 4 ಕೋಪ ಮೊಸ್ತೆ ನೇನೇನು చేస్తాನೋ ನಾಕೇ ತಿಳಿಯದು. ಇದು ಒಂದು ಮಹಿಮೆ. ಅಷ್ಟು ಕೋಪ ಇಷ್ಟ ಅಂತ ತನ್ನ ಪ್ರೊಜೆಕ್ಟ್ ಮಾಡ್ಕೊಂಡ ಹೊರತು ಕೋಪ ಬರಬಾರ್ದು. ಈಗ ಡ್ರೈವ್ ಮಾಡ್ತಾ ಇರ್ತೀವಲ್ಲ, ಏನೇನೋ ಅವ್ಯವಸ್ಥೆ ಆಗ್ತಾ ಇರ್ತಾ, ಅಲ್ಲಿ ಪ್ರತಿ ಹೆಜ್ಜೆಯಾಗಿ ಜಗಳ ಆಡ್ತಾ ಬರೋದ, ಹರಿಸ್ಮರಣೆ ಮಾಡ್ಕೊಂಡು ಮಾಡಿ ನಾವು ಬರ್ತಾ ಇರ್ಬೇಕು. ಅದು ಈ ಏಜಲ್ಲಿ ಜಗಳ ತಿಂದರೆ ಕೈಯ ಫಲಕ್ಕೆ ತಿಂದ್ಬಿಡ್ತಾರಷ್ಟೇ ಅಲ್ವಾ? ಮನೆಯಲ್ಲೇ ಕೋಪ ಮಾಡಬಾರ್ದು. ಹೆಂಡತಿ ಮಕ್ಕಳು ಅವರವರ ಕರ್ಮಾನುಗುಣವಾಗಿ ಮಾಡ್ತಾ ಹೇಳಬೇಕು, ಹೀಗಿರು ಅಂತ. ಅವ್ರ ಜೊತೆ 24 ಗಂಟೆ ಜಗಳ ಆಡಿ ಮನೆಯ ವಾತಾವರಣವನ್ನು ಹಾಳು ಮಾಡ್ಕೋಬಾರ್ದಲ್ವ ಅಲ್ವಾ? ಎಂದಾಗ ಕೋಪ ಮಾಡಿದ್ದ ಅಪ್ಪ ಇಲ್ಲ, ತಂಪಾಡಿ ಬಿದ್ದುಬಿಟ್ಟಿದ್ರು. ವಿಚಿತ್ರ ವ್ಯಕ್ತಿ ಅದು. ಆಮೇಲೆ ನಿಲ್ಲಿಸಿ ವರ ಕೇಳೋದು ಕುಬೇರ. ವರ ಬೇಡ, ದೇವರಲ್ಲಿ ಭಕ್ತಿ ಬೇಕು ಅಂತ ಕೇಳಿ ಅವನ ವಂಶದಲ್ಲಿ ಅಂಗ ಮಹಾರಾಜಿ, ವೇದ, ಪೃಥುಚಕ್ರವರ್ತಿ, ಪುರಂಜನ ಉಪಾಖ್ಯಾನ. ಪುರಂಜನ ಉಪಾಖ್ಯಾನದ ಸಾರ ಏನು ಅಂದರೆ, ದೇವರನ್ನು ಮರ್ತ ಪುರಂಜನ ದುಃಖಪಟ್ಟ, ದೇವರೇ ಉಪದೇಶ ಮಾಡ್ದ, ಉದ್ಧಾರವಾದ. ಒಟ್ಟಲ್ಲಿ ಇಷ್ಟು ತಾತ್ಪರ್ಯ. ಭಗವಂತನನ್ನು ಮರೆತು ಅಳ್ತೀವಿ, ದೇವರ ವಿಚಾರ ಯಾವಾಗಲೂ ಇದ್ದರೆ ಅದಕ್ಕೆ ಅವಿಜ್ಞಾತ ಸಖ ಅಂತ ಕರೆದ್ರು. ಮರ್ತಿದ್ಯಾನ ಯಾವಾಗಲೂ ಹಿತ ಮಾಡುವ ದೇವರು ಅವಿಜ್ಞಾತ ಆದರೆ ಸಖ. ನಮ್ಮ ಮಿತ್ರ, ಅವನ ಬಗ್ಗೆನೇ ನಮಗೆ ಏನು ಗೊತ್ತಿಲ್ಲ, ಅದೇ ದೊಡ್ಡ ಅಫೆನ್ಸ್ ಅಲ್ವಾ ದೇವ್ರನ್ನ ಮರೆಯೋರು. ಪ್ರಿಯವರತೋ ಭಾಗವತ ಆತ್ಮಾರಾಮ ಕಥಂ ಮುನಿ ಗೃಹೇ ಅರಮತ ಎಂಬೂಲಃ ಕರ್ಮಬಂಧ ಪರಾಭವ. ಗೊತ್ತಿ ಇರುಳು ಕಂಡು ಬಾವಿನ ಹಗಲು ಬಿದ್ದಾಗೆ ಗೊತ್ತಿದ್ದು ಇದು ಇಷ್ಟು ಡೇಂಜರು ಅಂತ ಮದುವೆ ಆಗೋದ? ಇಲ್ಲಪ್ಪ, ಮದುವೆ ಆಗೋ ಅಪೇಕ್ಷೆ ಇರಲಿಲ್ಲ. ನಾರದರ ಶಿಷ್ಯ ಈ ಪ್ರಿಯವ್ರತ ಮಂದರ ಪರ್ವತರ ತಪ್ಪಲಿನಲ್ಲಿ ತಪಸ್ ಮಾಡ್ತಾ ಇದ್ದ. ನಾರದರ ಅನುಗ್ರಹದಿಂದ ಯತಿ ಆಗಬೇಕು ಅಂತ ಕೂಡ ಅನ್ಕೊಂಡ್ಬಿಟ್ಟಿದ್ದ.
ಈ ಸ್ವಯಂಭೂ ಮನುಗಳು ನನ್ನ ದೊಡ್ಡ ಮಗನೇ ಸ್ವಾಮಿಗಳು ಆಗಬೇಕು ಅಂತಿದ್ದಾನೆ. ಈ ನಾರದರ ಪ್ರೇರಣೆಯಿಂದಾನೆ ಅವಭಾಸೆಯನ್ನು ಉಪಸರ್ಪ ಹಂಸಾರೂಢರಾಗಿ ಇಳಿದು ಬಂದು ನಾರದರು ಅಂದ್ಕೊಂಡು ಇವನು ಸ್ವಾಮಿಗಳಾಗಲಿ ಮುಂದೊಡ್ಕೊ 11,000 ಮಂದಿ ತಲೆ ಬಳಸ್ಬಿಡ್ತಾರೆ. ನಾರದರು 6ನೇ ಸ್ಕಂದದಲ್ಲಿ ಬರುತ್ತೆ. ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಜೋಡಿಸಿ ನಿಂತರು ಬ್ರಹ್ಮದೇವರು ಉಪದೇಶ ಮಾಡ್ತಾರೆ. ಈ ವಂಶದಲ್ಲಿ ಏನೇ ಭರತ ಚಕ್ರವರ್ತಿ ಅವತಾರ ಮಾಡ್ತಾರೆ. ಪರಮಾತ್ಮನ ವೃಷಭನಾಗ ಪರಮಾತ್ಮನ ಮಗನಾಗಿ. ಆ ವಾರ್ತೆ ಈಗ ಬಿಟ್ಟು ಹೇಳದೇ ಇದ್ದು ಮುಂದೆ ಹೇಳಬೇಕಾಗಿತ್ತು ನಾಳೆ.